ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅತ್ಯಾಕರ್ಷಕವಾದಂತಹ ಕಥಾಭಾಗ ಕೃಷ್ಣ ಪರಮಾತ್ಮನ ವಿಚಾರ. ಹೆಸರೇ ತಿಳಿಸುವಂತೆ ಪರಮಾತ್ಮನ ಈ ಅವತಾರಕ್ಕೆ ಕೃಷ್ಣ ಅಂತ ಕರೆದಿರೋದೇನೆ ಕರ್ಷತಿ, ಆಕರ್ಷಣವನ್ನು ಮಾಡ್ತಾ ಇದ್ದಾನೆ. ಆಕರ್ಷಣ ಅಂದ್ರೇನು? ಎಳೆಯೋದು ಅಂತ ಅರ್ಥ. ಯಾರನ್ನು ಎಳಿತಾ ಇದ್ದಾನೆ? ಒಬ್ಬರನ್ನೇ ಇಬ್ಬರನ್ನೇ ಅಂತಲ್ಲ, ಎಲ್ಲವನ್ನೂ. ಯಂತ್ರಾರೂಢಾನಿ ಮಾಯೆಯ. ಪರಮಾತ್ಮನೇ ಗೀತಾದಲ್ಲಿ ಹೇಳಿದ್ದಾನಷ್ಟೇ, ಎಲ್ಲವನ್ನೂ ನಾ ಎಳೆದು ಹಿಡ್ಕೊಂಡಿದ್ದೀನಿ ನನ್ನ ಅಧೀನದಲ್ಲಿ ಅಂತ. ಇದೇ ಪ್ರಭುತ್ವ. ಅವರಿದ್ದಲ್ಲಿಗೆ ತಾವು ಹೋಗೋದಲ್ಲ, ತಾಯಿದ್ದಲ್ಲಿಗೆ ಅವ್ರನ್ನೆಲ್ಲರನ್ನು ಎಳೆಯೋದಿದೆಯಲ್ಲ, ಇದು ಪರಮಾತ್ಮನ ಪ್ರಭುತ್ವವನ್ನು ತೋರಿಸ್ತಕ್ಕ ಕಥಾ. ಅದನ್ನೇ ಈ ಅವತಾರದಲ್ಲಿ ತನ್ನ ಶಿಶುವಾಗಿರತಕ್ಕ ಆ ಒಂದು ಲೀಲಾದಿಂದಲೂ ಆರಂಭ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಆಕರ್ಷಣವನ್ನು ಮಾಡತಕ್ಕಂತಹ ಆ ವೈಭವವನ್ನೇ ಪರಮಾತ್ಮ ಅದ್ಭುತ ಕ್ರಮದಿಂದ ತೋರಿಸಿರ್ತಕ್ಕಂಥದ್ದು ಕೃಷ್ಣ ಕಥಾ. ಭಕ್ತರ ಮನಸ್ಸನ್ನು ಎಳಿತಾನೆ ಅಂತ ಅಷ್ಟೇ ಅಲ್ಲ, ಎಲ್ಲ ದೈತ್ಯರನ್ನು ತಾಯಿದ್ದಲ್ಲಿಗೆ ಎಳೆದ. ಅವರೂ ಪರಮಾತ್ಮನಿಗೆ ಆತನ ಸೆಳೆತಕ್ಕೆ ಒಳಪಟ್ಟು ತಾವಾಗೆ ಎಲ್ಲರೂ ಧಾವಿಸಿಕೊಂಡು ಮುಗಿದು ಬಂದರಲ್ಲಿ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿಗೆ ಬಂದರು. ಹಾಗೆ ಪೂತನ, ಶಕಟಾಸುರ, ತೃಣಾವರ್ತ ಈ ಎಲ್ಲ ದೈತ್ಯರ ಸಂಹಾರ. ದೇವತೆಗಳು ಆಶ್ಚರ್ಯಪಟ್ಟರು. ಇದೇನು ಪರಮಾತ್ಮ, ದೈತ್ಯರೆಲ್ಲ ತುಂಬಿರೋದು, ಭೂಭಾರ ಎಲ್ಲ ತುಂಬಿರತಕ್ಕಂಥದ್ದು ಮಥುರಾ ಪಟ್ಟಣದಲ್ಲಿ. ಇವ ಗೋಕುಲಕ್ಕೆ ಬಂದುಬಿಟ್ಟ, ಹೆಂಗೆ ಭೂಭಾರ ಸಂಹಾರ ಮಾಡ್ತಾನೆ ಪರಮಾತ್ಮ? ನೋಡ್ರಿ ಇಂದ ನಮ್ಮ ಸ್ವಾಮಿ, ನಾ ಅವರಿದ್ದಲ್ಲಿಗೆ ಹೋಗಿ ಸಂಹಾರ ಅಲ್ಲ, ನಾ ಇದ್ದಲ್ಲಿಗೆ ಅವ್ರನ್ನೆಲ್ಲರನ್ನು ಎಳೆದು ಸಂಹಾರ ಮಾಡ್ತೀನಿ ಅಂತಂದು. ಇದು ಕೃಷ್ಣ ಕಥಾದಲ್ಲಿ ಪರಮಾತ್ಮ ತೋರಿರ್ತಕ್ಕಂತಹ ಅದ್ಭುತ ವ್ಯಾಪಾರ. ಅಷ್ಟೇ ಅಲ್ಲ, ದೈತ್ಯರನ್ನೇ ಸಂಹಾರ ಮಾಡಲಿಕ್ಕೆ ಹೆಂಗೆ ಎಳೆದನೋ ಅದರಂತೆಯೇ ತನ್ನ ಭಕ್ತರನ್ನು ಸ್ವಾಮಿ ಅನುಗ್ರಹ ಮಾಡಲಿಕ್ಕೆ ನಾನಾ ಕ್ರಮದಲ್ಲಿ ನಿತ್ಯ ಅವರ ಮನಸ್ಸು ಅನ್ಯತ್ರ ಹೋಗೋಂಗೇ ಇಲ್ಲ. ಕೂತ್ರೆ, ನಿಂತರೆ, ಎದ್ರೆ, ಹೋದರೆ, ಬಂದರೆ, ಏನು ಮಾಡಿದ್ರೂ ಕೂಡ ಎಲ್ಲ ಭಕ್ತವರ್ಗ ಪರಮಾತ್ಮನಲ್ಲೇನೆ ತಮ್ಮ ಮನಸ್ಸನ್ನು ಸರ್ವಾತ್ಮನ ಅರ್ಪಣೆ ಮಾಡಬೇಕು. ಅಂಥ ಅದ್ಭುತ ಲೀಲಾವನ್ನೇ ಪರಮಾತ್ಮ ತೋರಿಸಿರ್ತಕ್ಕಂತಹ ಪ್ರಸಂಗನೇ ಹಾಲು, ಮೊಸರು, ಬೆಣ್ಣೆ ಇವೆಲ್ಲವನ್ನೂ ಕೂಡ ಚೌರ್ಯವನ್ನೇ ಕದ್ದಿರ್ತಕ್ಕಂತಹ ಒಂದು ಕಥಾವನ್ನು ಮಾಡಿದ.
ಸ್ವಯಂ ಕ್ಷೀರ ಸಮುದ್ರದಲ್ಲಿ ಮಲಗಿರತಕ್ಕ ಪ್ರಭು ಆತ. ಈ ನಮ್ಮ 2 ಲೀಟ್ರ್ ಹಾಲು ತೊಗೊಂಡು ಅವನೇನು ಮಾಡ್ತಾನೆ? ದೇವ್ರಿಗೆ ಇದರಿಂದ ಆಗೋದೇನಿದೆ? ಹೌದಲ್ಲ? ಮತ್ತು ಯಾಕೆ ಇಷ್ಟ ಕಥಾ? ತನ್ನ ನಿಮಿತ್ತದಿಂದ ಎಲ್ಲರ ಮನಸ್ಸನ್ನೇ, ಎಲ್ಲ ಭಕ್ತರ ಮನಸ್ಸು ಪರಮಾತ್ಮನಲ್ಲಿ ಆಕರ್ಷಿತ ಆಗಿ ನಿಲ್ಲುವಂತೆ ಸುಂದರ ಕಥಾ ಅದು. ಅದನ್ನು ನಮ್ಮ ದಾಸರಾಯರ ವಾಕ್ಯದಲ್ಲಿ ನೋಡಬೇಕು. ಕೃಷ್ಣ ಕಥಾವನ್ನೇ ಕೊಂಡಾಡಬೇಕು ದಾಸರಾಯರೇ. ಬಲು ಚಂದ ಅವರ ಮಾತಿನಲ್ಲಿ ನಾನಾ ಕ್ರಮದಿಂದ ಪರಮಾತ್ಮನ ಮಹಿಮಾವನ್ನೇ ಪ್ರತಿಪಾದನವನ್ನು ಮಾಡಿದ್ದಾರೆ. ಅದೆಲ್ಲ ಭಾಗವತಾದಿಗಳಿಗೆ ಒಂದು ರೀತಿಯ ವ್ಯಾಖ್ಯಾನನೇ. ವ್ಯಾಖ್ಯಾನ ಅಂತಂದರೆ ಶಬ್ದಾರ್ಥವನ್ನು ತೊಗೊಂಡು ಸಂಸ್ಕೃತದಲ್ಲಿ ಬರೆದರೆ ವ್ಯಾಖ್ಯಾನ ಅಂತಲ್ಲ. ಯಾವುದರಿಂದ ನಮಗೆ ವಿಶೇಷವಾದಂತಹ ಜ್ಞಾನ ಲಾಭ ಆಗ್ತದೋ, ಅದು ಹಾಡಿರ್ಬೋದು, ಸುಳಾದಿ ಇರ್ಬೋದು, ಬೇರೆ ಯಾವುದೇ ಒಂದು ಕ್ರಮ ಇರ್ಬೋದು, ಎಲ್ಲವೂ ಒಂದು ವ್ಯಾಖ್ಯಾನನೇ. ವಾದರಾಜ ಸ್ವಾಮಿಗಳವರು ರುಕ್ಮಿಣೀಶ ವಿಜಯ ಅಂತ ತಗೊಂಡ್ರು. ಮಹಾಕಾವ್ಯವನ್ನು ಬರೆದು ಭಾಗವತಕ್ಕೆ ಕೃಷ್ಣ ಕಥಾಕ್ಕೆ ಹಂಗೆ ವ್ಯಾಖ್ಯಾನ ತೋರಿಸಿದ್ರು ಅವರು. ದಾಸರಾಯರು ಪದಪದ್ಯ ಸುಳಾದಿಗಳನ್ನು ತಗೊಂಡ್ರು. ದಾಸರಾಯರಿಗಂತೂ ಅದರಲ್ಲೂ ಭಕ್ತಿಯಿಂದ ಕೊಂಡಾಡತಕ್ಕಂತಹ ಸಾಧಕ ವರ್ಗಕ್ಕೆ ಕೇಂದ್ರ ಬಿಂದು ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಕಾರಣ ಅಷ್ಟು ಅದ್ಭುತ ವ್ಯಾಪಾರ ತೋರಿಸಿದ್ದಾನೆ. ಹೀಗೇ ಹಿಂಗಿರಬೇಕಾದರೆ ಸಾವಿರಾರು ವರ್ಷ ಆದಮೇಲೇ ಕೃಷ್ಣ ಪರಮಾತ್ಮನಲ್ಲಿ ಮನಸ್ಸು ಆಕರ್ಷಿತ ಆಗತಕ್ಕಂತಹ ಈ ಒಂದು ವೈಭವ ಇರಬೇಕಾದರೆ ಇನ್ನು ಆ ಕಾಲದಲ್ಲಿ ಪ್ರತ್ಯಕ್ಷ ಪರಮಾತ್ಮನನ್ನೇನೇ ನೋಡ್ತಾ ಒಂದೊಂದು ಕೃಷ್ಣ ಪರಮಾತ್ಮನ ಆ ವ್ಯಾಪಾರವನ್ನೇ ಲೀಲಾವನ್ನೇ ಕಂಡಿರ್ತಕ್ಕಂತಹ ಗೋಕುಲದಲ್ಲಿರ್ತಕ್ಕ ಗೋಪಾಲಕರು, ಗೋಪಿಕಾಸ್ತ್ರೀಯರು ಎಷ್ಟು ಆನಂದ ಪಟ್ಟಿರಬೇಡ ಅವರು. ಹಂಗೆ ಪರಮಾತ್ಮ ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ, ಗೋಕುಲದ ಗೋಪಿಯರ ವಂಚಕ ಚೋರನ. ಹಾಗೆ ಮಾಡಲಿಲ್ಲಂತೆ. ಅಲ್ಲಿರ್ತಕ್ಕಂಥ ಗೋಪಿಕಾಸ್ತ್ರೀಯರು, ಗೋಪಾಲಕರು ಇವರೆಲ್ಲರನ್ನು ವಂಚನವನ್ನು ಮಾಡಿ ಚೌರ್ಯವನ್ನು ಮಾಡುತ್ತಾ ಹೊರಟ. ಏನು ಚೌರ್ಯ ಮಾಡ್ದ? ಮನೆಯಲ್ಲಿ ಹೋಗಿ ಏನಾದರೂ ರೊಕ್ಕ ಕದ್ನ, ಬಂಗಾರ ತಗೊಂಡ, ಅಥವಾ ಇನ್ನೇನಾದರೂ ಪದಾರ್ಥ ಹಿಡಿದನಾ? ಯಾವುದನ್ನು ಚೌರ್ಯ ಮಾಡಿದ್ದು ಪರಮಾತ್ಮ? ಹಾಲು, ಮೊಸರು, ಬೆಣ್ಣೆ ಇವುಗಳನ್ನೇ. ಹೌದಷ್ಟೇ. ಚೋರನ ಯಾಕೆ? ಅದನ್ನೇ ಯಾಕೆ ತಗೊಂಡ? ಏನು ಆ ಚೌರ್ಯದಲ್ಲಿರ್ತಕ್ಕಂತಹ ಅಂಶ? ಈ ಹಾಲು ಮೊಸರು ಬೆಣ್ಣೆಯನ್ನೇ ಯಾಕೆ ದೇವ್ರು ಹಿಡ್ದ? ಈ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಒಂದೊಂದು ಆ ಕಥಾ ಸನ್ನಿವೇಶವನ್ನು ನೋಡಿದರೆ ಏನೇನು ಪರಮಾತ್ಮ ಅಲ್ಲಿ ತೋರಿಸಿರ್ತಕ್ಕಂತಹ ಆ ಲೀಲಾವನ್ನೇ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡಾಗ ಬಹುಧೀರನ ನಮಗೆ ಗೊತ್ತಾಗತಕ್ಕಂತಹ ತತ್ವ ಪರಮಾತ್ಮನಷ್ಟು ಧೀರ, ಪ್ರಜ್ಞಾವಂತ, ಬುದ್ಧಿವಂತ ಮತ್ಯಾರೂ ಅಲ್ಲ ಅನ್ನೋದನ್ನು ಈ ಕಥಾದಿಂದ ತೋರಿಸ್ತಾ ಇದ್ದಾನೆ. ಏನು ಬುದ್ಧಿವಂತಿಕೆ ಪರಮಾತ್ಮನದು ಅಂತಂದರೆ ಅಲ್ಲಿ ನೋಡಬೇಕು. ಯಾವುದೋ ಆ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ನಮ್ಮ ಸ್ವಾಮಿ ಸ್ವೀಕಾರ ಮಾಡಿರ್ತಕ್ಕಂತಹ ಮೊದಲು ಏನು ಮಾಡಿದ್ರಂತೆ ಗೋಪಿಕಾಸ್ತ್ರೀಯರು? ತಾವೇನೇ ಕೃಷ್ಣ ನಮ್ಮನಿಗೆ ಬಾ ಅಂತ ಪರಮಾತ್ಮನನ್ನೇ ಆದರದಿಂದ ದೇವರನ್ನು ಕರೆಯೋಣ. ನಮ್ಮ ಸ್ವಾಮಿ ಬಂದ. ಏನು ಒಬ್ಬನೇ ಬರೋವ ಅಲ್ಲ, ತನ್ನಂತೆ ನೂರಾರು ಹುಡುಗರನ್ನ ಬೇರೆ ಗಂಟು ಹಾಕ್ಕೊಂಡಿದ್ದ. ಎಲ್ಲ ಪರಿವಾರವನ್ನು ತಗೊಂಡು ಮಕ್ಕಳು ಮನೆಗೆ ಬಂದರೆ ಬಲು ಚಂದ. ಅಂಥದ್ದು ಸಾಮಾನ್ಯ ಲೋಕದಲ್ಲಿರ್ತಕ್ಕ ಮಕ್ಕಳಿಗೇ ಆ ಒಂದು ಸೌಂದರ್ಯ ಇದ್ದಾಗ ಸಾಕ್ಷಾತ್ ಶ್ರೀಹರಿ ಮನೆಗೆ ಬರ್ತಾನೆ ಅಂತಂದರೆ ಏನು ಸಂಭ್ರಮ, ಏನು ಅಲ್ಲಿರ್ತಕ್ಕ ಗೋಪಿಕಾಸ್ತ್ರೀಯರ ಆನಂದ. ಅವರೇ ಎಲ್ಲ ಹಾಲು ಮೊಸರು ಬೆಣ್ಣೆ ಎಲ್ಲ ಅದನ್ನು ದೇವರಿಗೆ ಕೊಟ್ಟು ಎಲ್ಲರಿಗೂ ತಿನ್ನಿಸಿ ಉಣಿಸಿ ರುಚಿ ಹೆಚ್ಚಿಸಿದರು. ಬಾ ಬಾ ಅಂತ ನಿತ್ಯ ಕರಿತಿರಬೇಕು. ನಮ್ಮ ದೇವರು ಅಂದಂತೆ ಯೋಗ್ಯತೆಗೆ ಮೀರಿ ಪುಣ್ಯ ಇತ್ತು ಅಂತಂತಂದರೆ ಅದನ್ನು ನಮ್ಮ ಸ್ವಾಮಿ ಏನು ಮಾಡ್ತಾನಂತೆ, ಅದನ್ನು ಹಾಗೆ ಇಳಿಸಿಬಿಡ್ತಾನಂತೆ. ಇಳಿಯೋದು ಯಾವಾಗ? ಸಿಟ್ಟು, ಸೆಡವು, ಅಸಮಾಧಾನ ಇವೆಲ್ಲ ಬಂದಾಗ ಆಗ್ತದೆ. ಹಾಗೆ ನಮ್ಮ ಸ್ವಾಮಿ ಆ ಚೌರ್ಯಾದಿಗಳನ್ನು ಮಾಡತಕ್ಕಂತಹ ಸಂದರ್ಭಗಳಲ್ಲಿ
ಮೊದಲೇನು ಅವರೆಲ್ಲರೂ ಕೂಡ ಆದರದಿಂದ ಕರೆದು ಮಾಡಿದ್ರಲ್ಲ, ಬಾ 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 ಅಂತ ಭಾಳ ಕರೆದಿದ್ರಲ್ಲ, ಸಾಕು ಅಂತ ಅಷ್ಟು ಅನಿಸಿಬಿಟ್ಟಂತೆ ನಾವು. ಕೃಷ್ಣ ಬರ್ತಾರೆ ಅಂತಂತಂದ್ರೆ ಎಲ್ಲರೂ ಹೆದರೋಂಗೆ ಅಷ್ಟು ಮಾಡಿ ಇಟ್ಬಿಟ್ಟು ನಾವು ಸ್ವಾಮಿ. ಎಲ್ಲ ಗೋಪಿಕಾಸ್ತ್ರೀಯರು ಒದ್ದಾಡಿ ಹೋದರು, ತಡ್ಕೊಳ್ಳಿಕ್ಕಾಗಲಿಲ್ಲ. ಮೊದಲಿಗೆ ಚಂದ ಅಂತ ಅನ್ನಿಸ್ತು, ಆಮೇಲೆ ಹೆಂಗಪ್ಪ ಇದನ್ನು ತಡ್ಕೊಳ್ಳೋದು ಅಂತ ವಿಚಾರವನ್ನು ಮಾಡಿದರು. ಒಬ್ಬೊಬ್ಬರೇ ಅನುಭವಿಸಿದರು. ಇನ್ನೊಬ್ಬರ ಹತ್ರ ಹೇಳಿದ್ರು ಏನಂತಾರೋ ಏನೋ ಅಂತ ಅಂದ್ಕೊಂಡು ಮತ್ತೊಬ್ಬರ ಹತ್ರ ಹೇಳೋಂಗಿಲ್ಲ, ತಾವು ಅನುಭವಿಸೋದು ಬಿಡೋಂಗಿಲ್ಲ, ತಪ್ಪೋಂಗಿಲ್ಲ. ಕಡೆಗೆ ಹೇಳಿದ್ರಂತೆ ತಮ್ಮ ಅಕ್ಕಪಕ್ಕದಲ್ಲಿರೋರ ಹತ್ರ, ನಮ್ಮನಿಲ್ಲೂ ಹಾಗೆ ಆಗಿದೆ ಅಂತ ತೊಡು. ಅವರು ಹಂಗಂದ್ರಂತೆ, ದಿನನಿತ್ಯ ನಮ್ಮನಿಲ್ಲೂ ಹಾಲಿಲ್ಲ ಮೊಸರಿಲ್ಲ ಯಾವುದಿಲ್ಲ, ನಮ್ಮನಿದು ಹಾಗೆ ಇತ್ಲಾ ಕೇಳ ಅವರು ಹಾಗೆ. ಕಡೆಗೆ ನೋಡ್ತಾ ಹೋದರೆ ರಸ್ತೆ ಗಲ್ಲಿ ಇಡೀ ಗೋಕುಲ ಇಡೀ ಹಾಗೆ ಆಗಿ ಹೋಗಿದೆ. ಎಲ್ಲರೂ ಸೇರಿದರು, ಇದು ಹೀಗೆ ಆದರೆ ಉಪಯೋಗ ಇಲ್ಲ, ಏನಾದರೂ ಮಾಡಬೇಕು. ಏನು ಮಾಡಬೇಕು? ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಯಾರು? ತಾಯಂದ್ರ ಜವಾಬ್ದಾರಿ, ಹೌದಲ್ಲ? ಯಶೋಧಾನ ಹತ್ರ ಹೋಗಿ ಹೇಳೋಣ. ಹೀಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಯಶೋಧಾದೇವಿ ಹತ್ರ ಅವಳ ಮನೆ ಬಾಗಿಲ ಬಡದ್ರಂತೆ. ಯಶೋಧಾ ಬಾಗಿಲು ತೆಗಿ ಅಂತಂತಂದು ತೆಗೆದು ನೋಡಿದ್ರೆ ಎಲ್ಲ 100 ಮಂದಿ ಗೋಪಿಕಾಸ್ತ್ರೀಯರು ಬಂದಿದ್ದರು. ಏನು ಕೃಷ್ಣ ಏನು ಮಾಡ್ತಾ ಇದ್ದೆ ನಿಂಗೆ ಗೊತ್ತಿದೆಯೋ ಇಲ್ಲ? ಸುಮ್ಮನೆ ಹಾಗೆ ಮನೆಯೊಳಗೆ ಆರಾಮ್ ಮಲ್ಕೊಂಡೀಯ? ಕೇಳಿದ್ವಿ. ವತ್ಸಾನ್ ಮುಂಚ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಹಾಸಃ ಸ್ಥೇಯೋ ಸ್ವಾದ್ವತ್ಯಥ ಚ ದಧಿಪಯಃ ಕಲ್ಪಿತೈಸ್ತೇಯ ಯೋಗೈಃ. ವತ್ಸಾನ್ ಮುಂಚನ್ ಗೋಪಿಕಾಸ್ತ್ರೀ ಬಂದು ಅಂತಾಳಂತೆ, ಕೃಷ್ಣ ಏನು ಮಾಡ್ದ? ನಮ್ಮನೇಲಿ ಹಾಲೇ ಕೊಡಲಿಲ್ಲ ಆಕಳು ಅಂತಂತ. ಕೃಷ್ಣ ಏನು ಮಾಡ್ತಾನ್ರಿ? ಅದಕ್ಕೆ ನಿಮ್ಮನೆ ಆಕಳು ಹಾಲು ಕೊಡಲಿಲ್ಲ ಅಂದರೆ ನಮ್ಮ ಹುಡುಗಂದು ಯಾಕೆ ಅಂದರೆ ವತ್ಸಾನ್ ಮುಂಚನ್, ಹಾಲು ಕರಿಬೇಕು, ಆಕಳು ಕಟ್ಟಿ ಕೆಚ್ಚಲಿಗೆಚ್ಚಲೆಲ್ಲ ತೊಳೆದು ಒಳಗೆ ಹೋಗಿ ಪಾತ್ರೆ ತೊಗೊಂಬರೋದ್ರೊಳಗೇನೆ ಕರು ಬಿಟ್ಟಿದ್ದ. ಹಾಲು ಬರಲೇ ಇಲ್ಲ, ಎಲ್ಲ ಕರು ಕುಡ್ಕೊಂಡು ಹೋಗಿಬಿಡ್ತು. ವತ್ಸಾನ್ ಮುಂಚ ಕ್ವಚಿದ ಸಮಯೇ. ಯಾರು ಬಿಟ್ಟವರು? ಹಿಂಗೆ ನಾವೇನಾದ್ರು ಸ್ವಲ್ಪ ಸಿಟ್ಟಾಗಿ ಇತ್ಲಾಗಿ ನೋಡಿದರೆ ಕೃಷ್ಣ ಎದುರಿಗೆ ನಿಲ್ತಿರಲಿಲ್ಲ. ಹೋಲಪ್ಪ ಎದುರಿಗೆ ನಿಲ್ತಿಲ್ಲ ಅಂತ ನಮಗೆ ಗೊತ್ತೇ ಆಗಲಿಲ್ಲ ಅಂದರೆ ಅದೊಂದು ರೀತಿ ಚಂದ. ಕ್ರೋಶ ಸಂಜಾತ ಹಾಸಃ, ಅಲ್ಲಿ ದೂರದ ರಸ್ತೆಯಲ್ಲಿ ಚಪ್ಪಾಳೆ ಹಾಕ್ಕೊಂಡು ನಗನಗ್ತಾ ನಿಂತಿರ್ತಿದ್ದ. ಹೆಂಗಾಯ್ತು ಅಂತ. ಅವನು ರೆಡ್ ಹ್ಯಾಂಡ್ ಹಿಡಿಯೋಂಗಿಲ್ಲ, ಅವನೇ ಮಾಡಿದ್ದು ಅಂತ ನಮ್ಗೆ ಗೊತ್ತಾಗ್ತಿರ್ಬೇಕು. ನಮ್ಮ ಮನೆಯೊಳಗೆ ಹಾಲೇ ಇಲ್ಲ ಇವತ್ತು, ಹಿಂಗೆ ಮಾಡಿಬಿಟ್ಟ. ವತ್ಸಾನ್ ಮುಂಚ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಹಾಸಃ. ಮತ್ತೊಬ್ಳಂದು, ನಿಮ್ಮನೇಲಿ ಅಷ್ಟು ಮಾಡೋದ್ರೊಳಗೆ ನಮ್ಮನೇಲಿ ಹಾಲು ಕರೆದು ಬಿಟ್ಟಿದ್ವಿ ಅಂತ. ಯಾಕೆ ನಿಮ್ಮನೆ ಆಕಳ ಹಾಲು ಕರೆಯೋದು ಮಾಡೋದಷ್ಟೊತ್ತಿಗೆ ಇಲ್ಲೆಲ್ಲ ಇಷ್ಟು ನಡೀತಲ್ಲ, ನಾವು ಹಾಲಿಗೆಲ್ಲ ಕರೆದ್ವಿ. ಹಾಲು ಕರೆದು ಇನ್ನೂ ಹಾಗೆ ಇಟ್ಟಿದ್ದೀವಿ. ಸ್ಥೇಯೋ ಸ್ವಾದ್ವತ್ಯಥ ಚ ದಧಿಪಯಃ. ಸ್ಥೇಯೋ ಕದಿತಾನಾತ, ಈಗ ಇನ್ನೂ ಕರೆದು ಇಲ್ಲಿಟ್ಟಿದ್ದೀವಿ, ಕಾಣಿಸ್ತಾ ಇಲ್ಲ, ಎಲ್ಲೋಯ್ತು, ಯಾರು ತಗೊಂಡ್ರು? ಹಿಂಗೆ ಆ ಹಾಲನ್ನೇ ಅದನ್ನು ಕದ್ದು ಕಲ್ಪಿತೈ ಸ್ಥೇಯ ಯೋಗೈ. ನಿಮ್ಮನೆಯೊಳಗೆ ಆಕಳಿಗೆ ಕರುವನ್ನು ಬಿಟ್ಟ ಹಾಲೊಂದೇ ಹೋಯ್ತು ಅಂತ ನಮ್ಮನೆ ಹಿಂದಿನ ದಿವಸದ ಹಾಲು ಮೊಸರು ಎಲ್ಲ ಪದಾರ್ಥನೂ ತೊಗೊಂಡು ಹೋಗ್ಬಿಟ್ಟ. ಹಿಂಗೆ ಮಾಡಿದ. ದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ. ಮತ್ತೊಬ್ಬಳಂತಾಳಂತೆ, ನೋಡು ಯಶೋಧ, ಈ ಕದಿಯೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದ ನಿನ್ನ ಮಗ ಅಂತ. ಕಲ್ಪಿತೈ ಸ್ಥೇಯ ಯೋಗೈ. ಇದುವರೆಗೂ ನಾವೆಲ್ಲ ಕದಿಯೋದಕ್ಕೆ ಕೆಲವೊಂದು ಕ್ರಮಗಳಿದ್ದಾವೆ, ಹೀಗೆ ಕದೀತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವ ಹೆಂಗಿದ್ದಾನೆ ಕೃಷ್ಣ, ಹಿಂದಿನ ದಿವಸ ಹೆಂಗೆ ಕದ್ದಿರ್ತಾನೆ, ಮರುದಿವಸ ಹಂಗೆ ಕದಿಯೋದಿಲ್ಲ. ದಿನನಿತ್ಯ ಬೇರೆ ಬೇರೆ ಥರದಿಂದ ಕದೀತಾನೆ. ಕಲ್ಪಿತೈ ಸ್ಥೇಯ ಯೋಗೈ. ಯೋಗ ಅಂತಾರೆ. ಯೋಗ ಅಂದ್ರೇನು? ಉಪಾಯ. ಸ್ಥೇಯ ಯೋಗ, ಚೌರ್ಯ ಯೋಗ. ಈ ಕದಿಯೋದಕ್ಕೂ ಕೂಡ ಇವನೇ ದೊಡ್ಡ ಯೋಗಿ ತಿಳ್ಕೊಂಬಿಟ್ರಿತ್ತು. ಬರೀ ಧ್ಯಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಮುಂದೆ ಗೀತಾದಲ್ಲಿ 100 ಯೋಗಗಳನ್ನು ಹೇಳ್ತಾನಲ್ಲ, ಆ ಎಲ್ಲ ಯೋಗಕ್ಕಿಂತ ಇದು ಯಾವುದು ಮೊದಲನೇ ಯೋಗ? ಈ ಕದಿಯೋ ಯೋಗ.
ನೋಡಿ ಇದನ್ನೇ ಕಲ್ಪಿತೈಸ್ತೇಯ ಯೋಗೈ ಹಿಂಗೆ ಆ ಗೋಪಿಕಾಸ್ತ್ರೀ ಬಂದು ಹೇಳಿದರೆ ಯಶೋಧ ಏನು ಮಾಡಿದ್ಲು? ತಾಯಿಗೆ ಮಕ್ಕಳನ್ನು ಎತ್ತಿಡಿಯೋದು ಅಂದರೆ ಪರಮಪ್ರಧಾನ. ಆ ಸಂದರ್ಭದಲ್ಲಿ ಯಶೋಧ ಅಂತಾಳಂತೆ, ಏನು ದೊಡ್ಡ ವಿಚಾರ, ಏನು ಕೃಷ್ಣ ತೊಗೊಂಡ ತಿಂದ ಇದು ಮಾಡ್ದ ಅಂತಂದರೆ ಎಷ್ಟು ತಿಂತಾರ್ರಿ ಹುಡುಗರು? ಏನು ಒಂದು ವಾಟಕ ಹಾಲು ಕುಡ್ದಾರ, ಒಂದು ತಂಬಿಗೆ ಹಾಲು ಕುಡಿತಾನ, ಒಂದು ಕೊಡನ, ನೂರಾರು ಆಕಳು ಕಟ್ಕೊಂಡಿದ್ದೀರಿ ಒಬ್ಬೊಬ್ಬರು ಮನೆಯೊಳಗೆ. ಅಂಥದ್ದು ಅವ ಎಷ್ಟು ತಿಂತಾನೆ, ಎಷ್ಟು ಉಣ್ತಾನೆ, ಅದೇ ದೊಡ್ಡ ಕಂಪ್ಲೇಂಟ್ ಮಾಡಿ ಇಲ್ಲಿ ತನಕ ಬರ್ತೀರಿ. ಅದಕ್ಕೆ ಗೋಪಿಕಾಸ್ತ್ರೀ ಅಂದಂತೆ, ಯಶೋಧ, ಕೃಷ್ಣ ತಿಂತಾನೆ ಅಂದ್ರೆ ನಾವು ಬೇಡ ಅಂತೀವೇನು? ಆದರೆ ಬರೇ ತಿಂತಾನೆ ಇದು ಮಾಡ್ತಾನೆ ಅಂತ ಅಷ್ಟೇ ಅಲ್ಲ, ಹೆಸರಿಗೆ ದೇವ್ರ ನೈವೇದ್ಯ ತಿನ್ನೋರು ಬೇರೆ ಇರ್ತಾರೆ, ಗೊತ್ತಾಯ್ತಲ್ಲ. ಹಾಗೆ ಮರ್ಕಾನ್ ಭೋಕ್ಷ ವಿಭಜತಿ ನಚೇನ್ನಾಸ್ತಿ ಭಾಂಡಂ ಭಿನತ್ತಿ ಮರ್ಕಾನ್ ಭೋಕ್ಷನ್. ಮರ್ಕಾನ್ ಮಂಗ್ಯ, ಗಿಳಿ, ಬೆಕ್ಕು ಅವೆಲ್ಲ ನೂರಾರು ಅವನ್ನೆಲ್ಲ ಕರ್ಕೊಂಡು ಬಂದಿರ್ತಾನೆ. ತಾ ಒಂದೇನೋ ಒಂದು ಬಾಯಾಗಿ ಇಟ್ನೋ ಬಿಟ್ನೋ, ಆದರೆ ಅದಕ್ಕೊಂದು ಮುದ್ದಿ ಬೆಣ್ಣೆ ಹಾಕಿದೆ, ಇತ್ಲಾಗೊಂದು ಹಾಕಿದೆ, ಅತ್ಲಾಗೊಂದು ಹಾಕಿದೆ, ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ತಾ ತಿನ್ನೋದೇ ಇಲ್ಲ. ಹಿಂಗೆ ಅವಳು ಸಿಟ್ಟನ್ನು ಅದಕ್ಕಂತ ಇದ್ದಾಳಂತೆ, ಅವ ತಿಂದರೆ ಬೇಕಷ್ಟು ತಿನ್ನಲಿ, ಆದರೆ ಎಲ್ಲ ಹಾಳು ಮಾಡ್ತಾ ಇದ್ದಾನಲ್ಲ, ತಡ್ಕೊಳ್ಳಿಕ್ಕಾಗ್ತದಾ ಅಂತ ಅನ್ನೋದನ್ನೇ ಆ ಗೋಪಿಕಾಸ್ತ್ರೀ ತಿಳಿಸಿ. ಮತ್ತೊಬ್ಳು ಅಲ್ಲಂತೆ, ಅದಕ್ಕಲ್ಲ, ಕೃಷ್ಣ ಬಂದಾಗ ಆಗ ನಾನು ನೋಡಿದೆ, ಕೃಷ್ಣ ಏನು ಬೇಕು? ಏನಿಲ್ಲ, ಆ ಬೆಣ್ಣೆ ಹಾಲು ಮೊಸರು ಬೇಕು ಅಂತಂದ. ನೋಡಪ್ಪ, ಅದಿನ್ನೂ ದೇವ್ರ ನೈವೇದ್ಯ ಆಗಿಲ್ಲ, ಗೊತ್ತಾಯ್ತಲ್ಲ. ಅದು ದೇವ್ರ ನೈವೇದ್ಯ ಆದಮೇಲೆ ಬಂದು ನಿನಗೇ ಕೊಡ್ತೀನಿ ತಗೋ ಅಂತ ಇಷ್ಟಂದರೆ, ಇಲ್ಲ ಅದು ಬೇಕು ಅಂತಂದ. ಬೇಡಪ್ಪ, ಈ ಹಿಂದಿನ ದಿವಸದ ನೈವೇದ್ಯ ಆಗಿದ್ದಿದೆ, ಇದನ್ನು ತಗೋ, ಅದು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಅದನ್ನು ಮುಟ್ಬೇಡ, ಅದು ಬೇಡ, ಅದೇ ಬೇಕು ಅಂತಂತ ನೋಡಿ. ಹಿಂಗೆ ಹಠ ಮಾಡ್ತಾನೆ. ಹಿಂಗ್ಯಾಕೆ ಮಾಡ್ತೀಯೋ ಅಂತಂದರೆ, ದೇವ್ರು ನಾನೇ ಅಂತಂತ ನೋಡಿ ಹಿಂಗೆ ಅಹಂ ಬ್ರಹ್ಮಾಸ್ಮಿ ಅಂತ ಅದ್ವೈತವಾದ ಹಿಡ್ಕೊಂಡ್ಬಿಟ್ಟಿದ್ದಾನವ ಅಂತ ಯಾರು ಅನ್ಬೇಕಂತೆ? ಈ ಅಹಂ ಬ್ರಹ್ಮಾಸ್ಮಿ ಅಂತಂತಾರೋ ಇಲ್ಲ ಅದ್ವೈತಿಗಳು, ನೋಡಿ ಅಹಂ ಬ್ರಹ್ಮಾಸ್ಮಿ ಅಂತಾರವ ಅಂತ ಯಾರು ಅನ್ಬೇಕಂತೆ? ಒಬ್ಳು ಗೋಪಿಕಾಸ್ತ್ರೀ, ನ ದೇವಿ ಭಕ್ತ ನ ದೇವಿ ಪುತ್ರ ತವ ದೇವ ಭಕ್ತ. ಯಶೋಧ, ನಿನ್ನ ಮಗ ದೇವ್ರ ಭಕ್ತ ಅಲ್ಲ ಆತ, ನಾನೇ ದೇವರು ಅಂತಂತ ಇದ್ದಾನೆ ನೋಡಿ. ಹಿಂಗಿದ್ದಾನೆ ಅಂತ ಯಾರು ಅನ್ಬೇಕಂತೆ? ಒಬ್ಳು ಗೋಪಿಕಾಸ್ತ್ರೀ ಅನ್ಬೇಕಂತೆ. ಮತ್ತೊಬ್ಳು ಬಂದಂತೆ, ಇವ ಭಾಳ ಇಷ್ಟು ಕದಿತಾನೆ, ಇದೆಲ್ಲ ಮಾಡ್ತಾನಲ್ಲ, ಇವತ್ತು ಮಾಡ್ತೀನಿ ತಂದವಳಿನಿ. ಕೃಷ್ಣ ಬರೋ ಟೈಮಿಗೆ ಸರಿಯಾಗಿ ಆ ಒಲಿ ಮೇಲೆ ಆ ಹಾಲನ್ನೇ ಅದು ಕುದಿತಿರ್ಬೇಕು, ಹಂಗೆ ಆ ಒಂದು ವ್ಯವಸ್ಥಾವನ್ನು ಮಾಡಿ ಈಗ ಹೆಂಗೆ ಅವತ್ತು ಕುಡಿತಾನೆ, ಹೆಂಗೆ ತೊಗೊಳ್ತಾನೆ ನೋಡೋಣ ಅಂತಂತ ನಾ ಮಾಡಿದೆ. ಅಷ್ಟೊತ್ತಿಗೆ ಬರ್ತಿದ್ದಂತೆ ನಾ ನಗುತ್ತಿದ್ದೆ, ನಮಗಿಂತ ಜೋರು ಅವನ ಹಕ್ಕಿಬಿಟ್ಟ. ಯಾಕೆ ಅಂತಂತಂದರೆ, ನೋಡ್ರಿ ತಂದವನೇನೆ, ಸರಸರ ಹೋದವನೇನೆ ಆ ಹಾಲನ್ನು ಡಬರಿ ಎತ್ಕೊಂಡು ಹಾಗೆ ಘಟ 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 ಕುಡ್ದೇ ಬಿಟ್ಟ. ನಮ್ಗೆ ಹಾಲು ಹೋಯ್ತು ಅಂತ ಚಿಂತೆ ಅಲ್ಲ, ಮತ್ತು ಅವನಿಗೇನಾದರೂ ಕೂಡ ತ್ರಾಸಾಯ್ತೇನೋ ಅಂತ ಅದಕ್ಕೆ ಕೇಳಲಿಕ್ಕೆ ಬಂದಿದ್ದೀವಿ. ಕಿಮಸ್ಯ ವಕ್ತ್ರೇ ಜಲರಾಶಿರಾಸ್ತೆ, ಏನು ಬಾಯಾಗ ಸಮುದ್ರ ಇಟ್ಕೊಂಡಾನ, ಏನು ಅಷ್ಟು ಬಿಸಿ 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 ಹಾಲು ತೊಗೊಂಡ್ರು ಕೂಡ ಏನೂ ಆಗ್ತಿಲ್ಲ ಅಂತಂದರೆ ಅವನ ಬಾಯಲ್ಲಿ ಏನಿದೆ? ಇದು ನಮಗೆ ಆಶ್ಚರ್ಯ ಅಂತ ಗೋಪಿಕಾಸ್ತ್ರೀ ಅವಳು ಹೇಳ್ತಿರ್ಬೇಕಂತೆ. ಮತ್ತೊಬ್ಳು ಅಂದು, ನೀ ಹಾಲಾದರೂ ಕುಡಿ, ಬೆಣ್ಣೆ ಆದರೂ ತಗೋ, ಮೊಸರಾದರೂ ತಗೋ, ನಮ್ಮ ಗಡಿಗೆ ವಾಪಸ್ ಕೊಡೋ ಅಂತ ನಾವಂದರೆ, ವಿಭಜತಿ ನಚೇನ್ನಾತ್ತಿ ಭಾಂಡಂ ಭಿನತ್ತಿ, ನಮ್ಮ ಭಾಂಡವನ್ನೇ ಪಾತ್ರೆಯನ್ನು ವಾಪಸ್ ಕೊಡೋದಿಲ್ಲ, ಭಿನತ್ತಿ, ಅದನ್ನು ಮುರಿದು ಹೋಗ್ತಾನೆ. ಮತ್ತು ಮರುದಿವ್ಸಕ್ಕೆ ಹೋಗಿ, ಮತ್ತು ಸಂತಿಗೆ ಹೋಗಿ, ಮತ್ತು ಅಲ್ಲೊಂದು ಯಾವುದೋ ಗಡಿಗೆ ತೊಗೊಂಬಂದು ಎಲ್ಲ ಹೊಸದಾಗಿ ಆರಂಭ ಆಗಬೇಕು ನಮ್ಮ ಮನೆಯೊಳಗೆ, ಹಿಂಗೆ ಮಾಡ್ತಾ ಇದ್ದಾನೆ. ಇನ್ನು ಅದರ ಮೇಲೆ ದ್ರವ್ಯಾಲಾಭೇ ಸಭೃಶ ಕುಪಿತಃ ಯಾತ್ಯುಪಕ್ರೋಶ್ಯತೋಕಾನ್ನೇ. ದ್ರವ್ಯಾಲಾಭೇ, ಏನು ಸಿಗೋದಿಲ್ಲ, ಸಿಗದೇ ಇದ್ದಂಗೆ ಏನಾದರೂ ಭಾಳ ನಾವು ನಿರ್ಬಂಧ ಮಾಡಿದ್ವಿ, ಆಗೇನು ಮಾಡ್ತಾನೆ? ಯಾಕೆ ಎಲ್ಲ ಕಡೆ ಟೈಟ್ ಮಾಡಿ ಅಲ್ಲಿ ಬೀಗ ಗೀಗ ಹಾಕಿ ಯಾರೋ ಅತ್ಲ ಇತ್ಲ ಬರದೇ ಇದ್ದಲ್ಲಿ 10 ಜನ ನಿಂತ್ಕೊಂಡು ಕೃಷ್ಣನಿಗೆ ಒಂದು ಮುಟ್ಸೋದಿಲ್ಲಪ್ಪ ಇವತ್ತು ನಾವು. ಇಷ್ಟೇನಾದರೂ ಏರ್ಪಾಟು ಮಾಡಿದರೆ ತತ್ಕಾಲದಲ್ಲಿ ನೋಡ್ತಾನೆ ನಮ್ಮನ್ನೇ, ಇಷ್ಟು ನನಗೆ ನಿರ್ಬಂಧ ಮಾಡ್ತೀರಾ, ತಾಳ್ರಿ ಮಾಡ್ತೀನಿ ಅಂತಂದವನೇನೆ. ಯಾತ್ಯುಪಕ್ರೋಶ್ಯತೋ ಕಾನ್ನೇ, ಮನೆಯಲ್ಲಿ ನಾವು ಶ್ರಮಪಟ್ಟು
ಕೂಸುಗಳನ್ನೇ ಎರೆದು ಅವಕ್ಕೆಲ್ಲ ಹಾಲಿಗೆ ಕುಡಿಸಿ ಅದನ್ನೆಲ್ಲ ಸಮಾಧಾನಪಡಿಸಿ ಮಲಗಿಸಿರ್ತೀವಲ್ಲ, ಆ ಕೂಸಿನ ಹತ್ರ ಹೋಗಿ ಹಿಂಗೆ ಒಂದು ಸಲ ಚೂಟಿದ ಅಂತಂತಂದರೆ ಅವು ಅಳೋದು ಅಂದ್ರೆ ಏನದು, ಅಳಿಸಿ ಹೋಗಿಬಿಡ್ತಾನೆ. ಮರುದಿವಸ ಕೃಷ್ಣನ ಬಾಯಾಗಿ ಏನಾದರೂ ಬಿದ್ದರೆ ಅವು ಅಳೋದು ನಿಲ್ತಾವೆ, ಅಲ್ಲಿ ತನಕ ಅಳ್ತಿರ್ತಾವೆ. ನೋಡಿ ಇಷ್ಟು ಮಾಡ್ತಾನೆ, ಹಿಂಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಆ ಗೋಪಿಕಾಸ್ತ್ರೀಯರು ಅವರು ತಿಳಿಸ್ತಕ್ಕಂತಹ ಕ್ರಮ. ಯಶೋಧ ಅಂದ್ಲು, ತಪ್ಪು ನಿಮ್ದಿಟ್ಕೊಂಡು ನಮ್ಮ ಹುಡುಗನ ಮೇಲೆ ಸುಮ್ಮನೆ ದೂರ ಹೇಳ್ತಿರಲ್ಲ, ಇದು ಸರಿನಾ? ಇದು ತಪ್ಪು ನಿಮ್ದು ಹೌದಲ್ಲ? ನಮ್ಮದೇನು ತಪ್ಪು? ಹೌದು. ಮತ್ತೆ ಯಾವತ್ತೂ ಕೂಡ ಮಕ್ಕಳುಗಳು ಚೇಷ್ಟಾ ಮಾಡ್ತಾರೆ, ಅವರು ನಾನಾ ರೀತಿಯಿಂದ ಅವರು ವರ್ತಿಸ್ತಿರ್ತಾರೆ. ನಾವು ತಿಳಿದವರು ದೊಡ್ಡವರು ಸರಿಯಾಗಿ ತಿದ್ಕೋಬೇಕು, ಅವ್ರು ತಿದ್ದೋದಲ್ಲ. ಏನು ಹಿಂಗಂತ? ಹೌದು, ಮತ್ತೆ ನಿಮ್ಮದೇ ತಪ್ಪು. ನೀವು ಮಕ್ಕಳಿಗೆ ಸಿಗೋ ಹಂಗೆಲ್ಲ ನೆಲದ ಮೇಲೆ ಪದಾರ್ಥ ಇಟ್ಟು ಅವ ತಗೊಂಡ ಅಂತಂತ ಕಂಪ್ಲೇಂಟ್ ಮಾಡಿದರೆ ಇಟ್ಟೋದು ನಿಮ್ಮದು ತಪ್ಪು ಹೌದಲ್ಲ? ಅದಕ್ಕೆ ಗೋಪಿಕಾಸ್ತ್ರಿ ಅಂದರು, ಯಶೋದಾ, ಅದಕ್ಕೂ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಹಸ್ತಾಗ್ರಾಹ್ಯೇ ವಿರಚಯತಿ ವಿಧೋ ಪೀಠಿಕೋ ಲೋಕಲಾದ್ಯೈ. ಹಸ್ತಾಗ್ರಾಹ್ಯೆ, ಕೈಗೆ ಸಿಗದೇ ಇದ್ದಂತೆ ಮ್ಯಾಲಿಟ್ಬಿಡೋಣ. ಹೌದಲ್ಲ ನೀವು ಹೇಳಿತ್ತು, ಅದು ಮಾಡಿದ್ವಿ. ಮ್ಯಾಲ ಕಟ್ಟಿಟ್ವಿ, ಹಾಲು ಮೊಸರು ಬೆಣ್ಣೆ ಎಲ್ಲ ಸಿಗದೇ ಇದ್ದಂತೆ ಮ್ಯಾಲೆ ಅಟ್ಟದ ಮ್ಯಾಲಿಟ್ವಿ. ಆದರೆ ಅವ ಕೃಷ್ಣ ಬಂದ, ಹಾಲು ಮೊಸರು ಮ್ಯಾಲಿಟ್ರೆ ಏನಂತೆ, ಅದರ ವಾಸನೆ ಏನು ಕೆಳಗಿರೋದು ಬಿಡ್ತದ, ಅದು ಮೇಲೆ ಹೋಗ್ತದ? ಎಲ್ಲ ಕಡೆ ಇತ್ತದು. ಘಮ 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 ವಾಸನೆ ನೋಡ್ತಿದ್ದಂತೆ ಎಲ್ಲಿದೆ ಅಂತ ನೋಡ್ದ, ಮ್ಯಾಲಿತ್ತು. ತತ್ಕಾಲದಲ್ಲಿ ನೋಡ್ತಿದ್ದಂತೆಯೇ ಪೀಠಿಕಾ, ಉಲೂಖಲ, ಟೇಬಲ್ಲು, ಸ್ಟೂಲು, ಒರಳುಕಲ್ಲು ಎಲ್ಲ ಒಂದಕ್ಕೊಂದಕ್ಕೆ ತಂದು ಒಂದ್ರ ಮೇಲೆ ಒಂದನ್ನೆಲ್ಲ ಜೋಡಿಸಿ ಸರ 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 ಹತ್ಕೊಂಡು ಮ್ಯಾಲ ತನಕ ಹೋಗಿ ಅದನ್ನು ತೊಗೊಂಡು ಬಿಟ್ಟ. ಅಂದಮೇಲೆ ಮ್ಯಾಲಿಟ್ರು ಬಿಡ್ತಾನ ಆತ? ಯಶೋಧ ಅಂದ್ಲು, ಏನು ದಡ್ರಿದ್ದೀರಿ ನೀವು, ಎಲ್ಲ ಮ್ಯಾಲೆ ಇಟ್ಬಿಟ್ಟು ಅಲ್ಲೇ ಟೇಬಲ್ ಸ್ಟೂಲ್ ಇಟ್ಟಿರ್ತಾರ ಯಾರಾದರೂ? ನಿಮ್ಮದು ತಪ್ಪು ಹೌದಲ್ಲ? ಅದನ್ನು ಮನೆಯೊಳಗೆ ಮನೆಯಿಂದ ಹೊರಗೆ ಹಾಕ್ರಿ ಅದನ್ನೇ. ಹಾಲವ ಅಂದರು. ಅದನ್ನು ಮಾಡಿದ್ವಿ. ನಮ್ಮ ಮನೆಯಲ್ಲಿ ಟೇಬಲ್ ಇರಬಾರ್ದು, ಸ್ಟೂಲ್ ಇರಬಾರ್ದು, ಏನೂ ಇರಬಾರ್ದು, ಹೌದಲ್ಲ? ಎಲ್ಲ ತೆಗೆದು ಹೊರಗೆ ಹಾಕಿರಿ. ಅದನ್ನು ಮಾಡಿದ್ವಿ, ನೋಡಿಬಿಡೋಣ ಅಂತ. ಆಗ ಕೃಷ್ಣ ಬಂದ, ನೋಡ್ದ, ಮ್ಯಾಲಿತ್ತು ಬೆಣ್ಣೆ ಮುದ್ದಿ. ನಾವು ನಗುತ್ತಿದ್ವಿ, ಹೆಂಗಾಯ್ತು ಈಗ ಇವತ್ತೇನು ನಿಂಗೆ ಸಿಗೋದಿಲ್ಲ ಅಂತ. ನಾವು ನಗುತ್ತಿದ್ರೆ ನಮಗಿಂತ ಜೋರು ನಕ್ಕ. ಯಾಕೆ ಕೃಷ್ಣ ನಗತೀಯಾ ಅಂತಂದರೆ, ಹೌದು ಮತ್ತೆ ನಿಮಗೇನು ಜ್ಞಾನ ಇಲ್ಲ. ನಿಮಗೆ ಯಾವತ್ತೂ ಕೂಡ ಕೆಳಗಿರೋರು ಮೇಲೆ ಹೋಗಬೇಕು ಅಂತಂದರೆ ಭಾಳ ಸಾಧನ ಮಾಡಬೇಕು, ತಿಳ್ಕೊಳ್ರಿ. ಮ್ಯಾಲಿರೋರು ಕೆಳಗೆ ಬೀಳಲಿಕ್ಕೆ ಏನು ಸಾಧನ ಬೇಕಾಗಿಲ್ಲ. ಅಂದವನೇ ಕಲ್ಲು ತೊಗೊಂಡು ಬೀಸಿ ಒಗದ, ಯಾವುದಕ್ಕೆ? ಗಡಿಗೆಗೆ. 2 ಹೋಳಾಗಿ ಎಲ್ಲ ಹೊತ್ಕೊಂಡು ಬಿತ್ತು ಕೆಳಗೆ. ಛಿದ್ರಂ ಹೆಂತಹ ನಿಶಿತವಯನೋ ಶುಕ್ಯ ಭಾಂಡೇಶು ತದ್ವತೆ ಧ್ವಾಂತಾಗಾರೇ ಧೃತಮಣಿಗಣೋ ಸ್ವಾಂಗಮರ್ಥ ಪ್ರದೀಪೋ ಕಾಲೇ ಗೋಪ್ಯ ಯರಹಿ ಗ್ರಹ ಕೃತ್ಯೇಶು ಸುವ್ಯಗ್ರಚಿತ್ತಾ. ಮ್ಯಾಲಿಟ್ರೂ ತಗೋತಾನೆ, ಕೆಳಗಿಟ್ರೂ ತಗೊಳ್ತಾನೆ, ಎಲ್ಲಿಟ್ರೂ ತಗೊಳ್ತಾನೆ. ಏನು ಮಾಡಬೇಕು? ಈ ಕೃಷ್ಣಂದು ಧಾಂಧಲಿ ಸಾಕಾಗಿ ಹೋಗಿದೆ. ಹಿಂಗೆ ಆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಯಶೋಧಾನ ಮುಂದೆ ತಿಳಿಸಿದರೆ, ಯಶೋಧಾ ದೇವಿಗೆ ಇಷ್ಟು ನನ್ನ ಮಗನ ಮೇಲೆ ಅಂತ ಇದ್ದಾರಲ್ಲ, ಕೃಷ್ಣನನ್ನೇನಾದರೂ ಒಂದು ಮಾತು, ಯಾಕೋ ಕೃಷ್ಣ ಹಿಂಗ್ಯಾಕೆ ಮಾಡ್ತೀಯೋ ಅಂತ ಬೈಬೇಕು, ಒಂದು ಶಬ್ದ ಆಡಬೇಕು. ಒಂದು ಬೈಲಿಲ್ಲಂತೆ. ಮತ್ತೇನು ಮಾಡಿದ್ಲಂತೆ? ಎಲ್ಲ ಕೇಳಿದ್ಲಂತೆ. ವ್ಯಾಖ್ಯಾತಾರ್ಥ ಪ್ರಹಸಿತ ಮುಖಿ ನಹ್ಯುಪಾಲಬ್ಧುಮೈಚ್ಛತೆ. ಒಂದೊಂದು ಗೋಪಿಕಾಸ್ತ್ರೀಯರು ಹೇಳೋದು ಅವಳಿಗೆ ವ್ಯಾಖ್ಯಾನ ಆಗ್ತಿತ್ತು. ಯಾವ ವ್ಯಾಖ್ಯಾನ? ಪರಮಾತ್ಮನ ಮುಖದಲ್ಲಿ ಬ್ರಹ್ಮಾಂಡ ನೋಡಿದ್ಲವಳು. ಇನ್ನೂ ತಿನ್ನಲಿ. ಯಾಕೆ? ಅನಂತ ಕೋಟಿ ಜೀವರನ್ನು ಬಾಯಾಗಿಟ್ಕೊಂಡಿದ್ದಾನೀತ, ಎಷ್ಟು ತಿಂದರೂ ಇನ್ನೂ ಕಡಿಮೆನೇ ಅಂತಂತ ಹಿಂಗೆ ವ್ಯಾಖ್ಯಾನ ಮಾಡಿಕೊಂಡ್ಲೇ ಹೊರತು ಮತ್ತು ಯಾರನ್ನು ಬೈದ್ಲು? ಕೃಷ್ಣನನ್ನಲ್ಲ, ಅವ್ರನ್ನೇ ಬೈದು ಕಳಿಸಿದ್ದಂತೆ. ಎಷ್ಟು ಕಾಂಪನ್ಸೇಷನ್ನು ತೊಗೊಂಡು ಹೋಗ್ರಿ, ನಿಮ್ಮದು ಏನು ಗದ್ದಲ ಮಾಡ್ತೀರಿ ಅಂತಂತೆ. ಹಿಂಗೆ ಯಾರಿಗೆ? ಆ ಸಂದರ್ಭದಲ್ಲಿ ಗೋಪಿಕಾಸ್ತ್ರೀಯರಿಗೆ ಅಂತಿದ್ಲೇ ಹೊರತು ಕೃಷ್ಣನಿಗೆ ಒಂದು ದಿವಸ ಮಾತನಾಡಲಿಲ್ಲಂತೆ. ಆದರೆ ಮತ್ಯಾವಾಗ ಗೋಪಿಕಾಸ್ತ್ರೀಯರು ಬಂದರು? ಮತ್ತ್ಯಾಕೆ ಬಂದ್ರಿತ್ತು? ಎಲ್ಲ ನಿನ್ನಿನ ದಿವಸ ಎಲ್ಲ ನಿಮಗೆಲ್ಲ ಅದಕ್ಕೆ ಬಂದಿದ್ದಲ್ಲ ನಾವು. ಮತ್ತ್ಯಾಕೆ? ಕೃಷ್ಣ ಬರೀ ಹಾಲು ಮೊಸರು ಬೆಣ್ಣೆ ಇದನ್ನು ತೊಗೊಂಡು ಹೋಗ್ತಾನೆ ಅಷ್ಟೇ ಅಲ್ಲ, ಇನ್ನೂ ಏನೇನೋ ಮಾಡ್ತಾ ಇದ್ದಾನೆ ಅಂತದ್ದು. ಇನ್ನೇನು ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬಂದರೆ,
ಆ ಸಂದರ್ಭದಲ್ಲಿ ಅವರು ತಿಳಿಸಿದ್ರಂತೆ, ನೇಕ ನಾರಿಯರ್ವಸನವನು ಖದ್ವೈದನ ತುರುಗಾಯ್ದನ, ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ. ಬರೀ ಚೌರ್ಯ ಮಾಡ್ತಾನೆ ಅಂತ ಅಷ್ಟೇ ಅಲ್ಲ, ಅನೇಕ ನಾರಿಯರ ವಸನವನು ಖದ್ವೈದನ ತುರುಗಾಯ್ದನ. ಎಲ್ಲ ಗೋಪಿಕಾಸ್ತ್ರೀಯರದು ಅವ್ರ ಜೊತೆ ಚೇಷ್ಟಾವನ್ನು ಮಾಡ್ತಾ ಅವ್ರ ಬಟ್ಟೆ ತೊಗೊಂಡು ಹೋಗೋದು, ಅದು ಮಾಡೋದು ಇದು ಮಾಡೋದು, ಇದು ಯೋಗ್ಯನಾ? ಹೀಗೆಲ್ಲ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಮತ್ತೆ ಬಂದರು. ಇದು ಸ್ವಲ್ಪ ಯಾಕೋ ವಿಚಾರ ಮಾಡಬೇಕು ಅಂತ ಅನ್ನಿಸ್ತು. ಬರೀ ಹಾಲು ಮೊಸರು ಬೆಣ್ಣೆ ಅದು ಇದು ಅಂತಂದರೆ ಆಗ ಕರೆದ್ಲಂತೆ ಯಶೋಧಾದೇವಿ ಯಾರನ್ನೇ, ಕೃಷ್ಣನನ್ನೇ, ಕೃಷ್ಣ ಬಾಯಿಲ್ಲಿ. ಏನವ ನೋಡಿ, ತಪ್ಪು ಮಾಡೋರು ಮಾಡಿಬಿಟ್ಟಿರ್ತಾರಂತೆ, ಏನು ಗೊತ್ತಿಲ್ಲದೆ ಇದ್ದವ್ರಂತೆ ಬರ್ತಾರಂತೆ. ಹಂಗೆ ನಮ್ಮ ಸ್ವಾಮಿ ಭಾಳ ಇನೋಸೆಂಟ್, ಏನು ಗೊತ್ತೇ ಇಲ್ಲ ಅನ್ನುವಂತೆ ಹಿಂಗೆ ಕಣ್ಣು ಮಾಡ್ಕೊಂಡು ಹಿಂಗೆ ಬಂದಂತೆ. ಏನು ಅಂತಂತೆ, ಏನು ನೋಡಿರಲ್ಲ ಗೋಪಿಕಾಸ್ತ್ರೀಯರು ಬಂದಿದ್ದಾರೆ. ಏನು ದೂರು ಮಾಡುವರಲ್ಲೋ ರಂಗಯ್ಯ, ದೂರು ಮಾಡುವರಲ್ಲೋ ರಂಗಯ್ಯ. ಕೃಷ್ಣ ನಿನ್ನ ಮೇಲೆ ದೂರು ಮಾಡ್ತಾ ಇದ್ದಾರೆ, ಅವರು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಮ ಸ್ವಾಮಿ ಕಂಪ್ಲೇಂಟೇ ಹತ್ತಬಾರ್ದು, ಹಾಗೆ ವಾಕ್ಯಾರ್ಥ ಮಾಡ್ತಾರಂತೆ. ಹೌದಲ್ಲ? ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ತೊಗೊಳ್ಳದೇ ಇದ್ದಂಗೆ ಮಾಡೋದು ಅಂತ ಒಂದು ಕ್ರಮ ಇದೆಯೋ ಇಲ್ಲ? ಹಂಗೆ ನಮ್ಮ ಸ್ವಾಮಿ ಅಂದಂತೆ, ಯಾರು ಕಂಪ್ಲೇಂಟ್ ಕೊಡೋರು ಯಾರವರು ಅಂದಂತೆ. ಕೃಷ್ಣ ಪರಮಾತ್ಮ ತೋರಿಸಿದ್ಲಂತೆ ಯಶೋಧ, ನೋಡಿ ಬಂದಿದ್ದಾರೆ ಇವರೆಲ್ಲ. ಹಿಂಗೆ ನೋಡಿದ್ದಂತೆ, ನಾರಿಯರೇನೆ ಇವರು, ನಾರಿಯರೇನೆ ಹೆಮ್ಮಾರಿಯರೇ ತಾಯಿ, ದೂರು ಮಾಡುವರಲ್ಲೋ ರಂಗಯ್ಯ. ಯಶೋಧ ಹೇಳಿದರೆ ನಮ್ಮ ಸ್ವಾಮಿ, ನಾರಿಯರ ಇವರು, ಮಾರಿಯರು ಇವರು, ಇವ್ರದೇ ತೊಗೊಂಡು ಮಾತು ಕೇಳ್ತಿ ಅಂತ ಯಾರು ಅನ್ಬೇಕಂತೆ? ಕೃಷ್ಣ ಅನ್ಬೇಕಂತೆ. ಹಂಗಲ್ಲ ನೋಡು, ಅವರಂತ ಇದ್ದಾರೆ. ಅಧರವ ಕಡಿದೆಂತೆಲ್ಲೋ ರಂಗಯ್ಯ, ಅಧರವ ಕಡಿದಂತೆಲ್ಲೋ ರಂಗಯ್ಯ. ಹಿಂಗ್ಯಾಕೆ ಮಾಡಿದೆಪ್ಪ? ಅವ್ರ ತುಟಿ ಅಧರ ಅದಕ್ಕೆ ಹೋಗಿ ಕಚ್ಚಿದೆಯಂತೆ, ಯೋಗ್ಯನಾ ಇದು? ತಪ್ಪಮ್ಮ ಅಂತ ನನ್ನ ಮೇಲೆ ಸುಳ್ಳೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮಧುರ ಚಿಗುರೆದು ನಾ ತಿಳಿದೇನೆ ತಾಯಿ, ಮಧುರ ನನಗೇನು ಗೊತ್ತದು ಅಧರ ಅಂತ? ನನಗೇನು ಅನ್ನಿಸ್ತು, ಏನೋ ಹುಣಸಿ ಗಿಡದ್ದು ಅವು ಇವು ಚಿಗುರು ಇವೆಲ್ಲ ಕೆಂಪು ಬಿಟ್ಟಿರ್ತಾವೆ, ಹಾಗೆ ಅಂತ ಅನ್ಕೊಂಡೆ. ನಂದೇ ತಪ್ಪಿಲ್ಲ. ಯಾರನ್ಬೇಕಂತೆ? ಹಿಂಗೆ ಕೃಷ್ಣ ಅನ್ಬೇಕಂತೆ. ಹಂಗಲ್ಲೋ, ಸ್ತನಗಳ ಪಿಡಿದಂತೆಲ್ಲೋ ರಂಗಯ್ಯ. ಇದ್ಯಾಕೆ ಮಾಡಿದೆಪ್ಪ? ಹೋಲ್ಪ ಅದಕ್ಕೇನೋ ಒಂದು ಹಿಂಗಂದಿ, ಯೋಗ್ಯನಾ ಇದು? ಸ್ತ್ರೀಯರ ಹತ್ರ ಹಿಂಗೆಲ್ಲ ವ್ಯಾಪಾರ ಮಾಡೋದು? ಅದಕ್ಕೆ ತಪ್ಪಮ್ಮ, ನಂದೇನು ತಪ್ಪಿಲ್ಲ, ನನ್ನ ಮೇಲೆ ಸುಮ್ಮನೆ ಹಿಂಗೆ ಅನ್ನೋದು ತಪ್ಪಿದು. ಮತ್ತೇನು ನೀ ಹೇಳೋದೇನು ಅಂತಂದರೆ, ಚಿಣಿಕೋಲು ಚೆಂಡೆಂದು ಪಿಡಿದೇನೆ ತಾಯಿ. ನನ್ನ ಮೇಲೆ ಆಕ್ಷೇಪ ಮಾಡ್ತೀರಿ, ನಮಗೇನು ಗೊತ್ತು, ನಾವು ಚೆಂಡು ಗಿಂಡು ಆಟ ಆಡೋರು, ಹಾಗೆ ಅಂತ ಅನ್ಕೊಂಡೇ ಹೊರತು ನಂದೇನು ತಪ್ಪಿಲ್ಲ. ಅದೆಲ್ಲ ಬಿಡು. ಅಪ್ಪಿಕೊಂಡೆಂತೆಲ್ಲೋ ರಂಗಯ್ಯ, ಅಲ್ಲೋ ಹೋಗಿ ಅವ್ರನ್ನ ಅಪ್ಕೊಂಡೆ ಅಂತಲ್ಲೋ, ಹಿಂಗ್ಯಾಕೆ ಮಾಡಿದಿ? ಹಂಗ ತಪ್ಪಿ ನೀನೆಂದು ನಾ ತಿಳಿದೇನೆ ತಾಯಿ. ನಂಗೇನು ಗೊತ್ತು, ನಮ್ಮವ್ವ ನಿನ್ನಂಗೆ ಅವರು ಕಾಣಿಸ್ತಿದ್ರು, ಅದಕ್ಕೆ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಏನು ಕಂಪ್ಲೇಂಟ್ ಮಾಡ್ತಾರೆ ಇವರು? ಬುದ್ಧಿ ಇದೆಯಾ ಅವರಿಗೆ? ಹಿಂಗೆ ನಮ್ಮ ಸ್ವಾಮಿ ಯಾರಿಗೆ? ಆ ಗೋಪಿಕಾಸ್ತ್ರೀಯರು ನಮ್ಮ ಸ್ವಾಮಿ ಹೇಳಬೇಕಂತೆ. ಕಡೆಗೆ ಅಂತಾಳಂತೆ ಯಶೋಧ, ನೋಡಪ್ಪ ಕೃಷ್ಣ, ಭಾಳ ಮಾತನಾಡ್ತಾ ಇದ್ದೀಯ ನೀನು, ಆದರೆ ಒಂದು ಮಾತು ಹೇಳ್ತೀನಿ ಕೇಳು. ನಾರಿಯರ ಸಂಗ ಥರವಲ್ಲೋ ರಂಗ, ನಾರಿಯರ ಸಂಗ ಥರವಲ್ಲೋ ರಂಗ. ನೋಡು, ಎಂದು ಯೋಗ್ಯ ಅಲ್ಲ ಇದು, ಹೀಗೆಲ್ಲ ಮಾಡಬೇಡ ಅಂತಂದ್ರೆ ಅದಕ್ಕೆ ನಾವು ಸ್ವಾಮಿ ಸಿರಿ ಹಯವದ ನಾನು ಇದನ್ನೇ ಬಲ್ಲ ತಾಯಿ. ನನಗೆಲ್ಲ ಗೊತ್ತವ, ನನಗೇನು ಹೇಳಬೇಡ, ಹಯವದನ ಎಲ್ಲ ಇದನ್ನು ಬಲ್ಲವ. ಹಿಂಗೆ ವಾದರಾಜ ಸ್ವಾಮಿಗಳವರು ಎಷ್ಟು ಚಂದ ಕೊಂಡಾಡಿದ್ದಾರೆ. ಕೃಷ್ಣ ಕಥಾವನ್ನು ಕೊಂಡಾಡಬೇಕು ದಾಸರಾಯರು. ಏನು ಆ ಪದಪದ್ಯ ಸುಳಾದಿಗಳಲ್ಲಿ ಒಂದ ಎರಡ ಅದೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಹೇಳಿದ್ರು ಮುಗಿಯೋದಿಲ್ಲ, ಅಷ್ಟು ಚಂದ ನಿರೂಪಣವನ್ನು ಮಾಡಿದ್ದಾರೆ. ಹಿಂಗೆ ನಮ್ಮ ಸ್ವಾಮಿ ಹಾಲು ಮೊಸರು ಬೆಣ್ಣೆ ಇದನ್ನೆಲ್ಲ ತೆಗೆಯೋದು, ಕದ್ದಿದ್ದು ಮಾಡಿದ್ದು ಒಂದೊಂದು ಕಥಾ
ಭಕ್ತರ ಮನಸ್ಸನ್ನೇ ತನ್ನಲ್ಲಿ ಸದಾ ಆಕರ್ಷಿತವಾಗಿ ನಿಲ್ಲಬೇಕು. ಹಾಗೆ ಸ್ವಾಮಿ ಮಾಡಿರ್ತಕ್ಕಂಥ ಲೀಲಾ ವಿಲಾಸ ಇದು. ಅದರ ತತ್ವ ಏನು? ಕಥೆಯೆಲ್ಲ ಚಂದ, ಕೇಳಲಿಕ್ಕೆ ಆನಂದ, ಅದರ ಒಳಗಿಟ್ಟಿರತಕ್ಕ ಜೀವಾಳ ಏನು ತತ್ವ ಇಟ್ಟಿದ್ದಾನೆ, ಯಾಕೆ ಪರಮಾತ್ಮ ಇದನ್ನೆಲ್ಲ ನಡೆಸಿದ, ಇದೇನು ಅವಶ್ಯಕ ಇತ್ತೇನು ದೇವರಿಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ವಾದರಾಯ ಸ್ವಾಮಿಗಳವರು ಇದೇ ಕೃಷ್ಣ ಕಥಾವನ್ನೇ ಸಂಗ್ರಹವನ್ನು ಮಾಡ್ತಾ ಅದಕ್ಕೆ ಉತ್ತರವನ್ನು ಕೊಟ್ಟರವರು. ಏನಂತ? ಗೋಕುಲದ ಗೋಪಿಯರ ವಂಚಕ ಚೋರನಾ ಬಹುಧೀರನಾ. ನಮ್ಮ ದೇವರು ಬರೇ ಧೀರ ಅಲ್ಲ, ಬಹುಧೀರನ, ಭಾಳ ಶಾಣ್ಯ ಅಂತಂದರು. ಭಾಳ ಶಾಣ್ಯ ಅಂತ ಯಾರಿಗಂತಾರೆ ಹೇಳ್ರಿ? ಭಾಳ ಜಾಣ ಅಂತ ಯಾರನ್ನು ಕರೀತಾರೆ? ಮುಂದೆ ಬರೋ ಪ್ರಶ್ನೆಗೆ ಮೊದಲೇ ಯಾರು ಉತ್ತರ ಮಾಡಿಟ್ಕೊಂಡಿರ್ತಾನಲ್ಲ ಅವನು ಭಾಳ ಜಾಣ. ಪ್ರಶ್ನೆ ಬಂದ ಮೇಲೆ ಆಮೇಲೆ ಏನು ಉತ್ತರ ಹೇಳಲಿ ಅಂತ ವಿಚಾರ ಮಾಡಿ ಉತ್ತರ ಹೇಳೋನಿದ್ದಾನ ಅವನು ಸಾಮಾನ್ಯ ಜಾಣ. ಉತ್ತರ ಹೇಳಲಿಕ್ಕೆ ಬರೆದಿದ್ದವ ಒಂದು ಹಡ್ಡ ಅಂತ ಇಷ್ಟಿರೋದು ಲೋಕದಲ್ಲಿ, ಹೌದಲ್ಲ? ಹಾಗೆ ಬಹುಧೀರನ ನಮ್ಮ ದೇವರು ಮುಂದೆ ಏನು ಪ್ರಶ್ನೆ ಬರ್ತದೆ ಆ ಪ್ರಶ್ನೆಗಳಿಗೆ ಮೊದಲೇ ಉತ್ತರ ಮಾಡಿಡಬೇಕು ಅಂತ ಇಷ್ಟು ಕಥಾವನ್ನು ಮಾಡಿದ. ಏನು ಬರ್ತಿತ್ತು ಪ್ರಶ್ನೆ? ದೇವ್ರನ್ನೇನು ಪ್ರಶ್ನೆ ಮಾಡೋರಿದ್ದಾರೆ? ಸರ್ವತಂತ್ರ ಸ್ವತಂತ್ರ ಆತ. ಅಂಥ ಪರಮಾತ್ಮನನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ? ಯಾರಿಗೆ ಹೇಳ್ರಿ ದೇವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ? ಏನು ರಮಾದೇವಿಗ? ಹೆಂಡತಿ ಪ್ರಶ್ನೆ ಮಾಡ್ತಾಳ ನಮ್ಮ ದೇವ್ರನ್ನೇ? ಇಲ್ಲ. ಯಾರು ಪ್ರಶ್ನೆ ಮಾಡೋರು? ಭಕ್ತರು ಪ್ರಶ್ನೆ ಮಾಡ್ತಾರೆ. ಯಾಕೆ? ಭಕ್ತರಿಗೆ ಆ ಸಲಗಿ ಇರ್ತದೆ ದೇವ್ರ ಹತ್ರ. ಏನು ಸ್ವಾಮಿ ಒಬ್ರಿಗೊಂದು ಮಾಡ್ತೀಯಾ, ಇದ್ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡೋರು ಯಾರವರು? ಭಕ್ತರು ಬರ್ತಾರೆ. ಏನು ಅವ್ರ ಪ್ರಶ್ನೆ? ನಾರೀಣಾಮಪಿ ಮೋಕ್ಷದಕ್ಕೆ ಮಿತಿನೋ ದದ್ಯಾದ್ವಿಶುದ್ಧಾತ್ಮನ. ನಾವು ನೋಡ್ತಾ ಇದ್ದೀವಿ, ಒಂದಲ್ಲ ಎರಡಲ್ಲ ನೂರಾರು ಜನ್ಮಗಳಿಂದ ತಪಸ್ಸು ಮಾಡಿ 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 ಮೈಯೆಲ್ಲ ಒಣಗಿಸಿಕೊಂಡು ವ್ರತ ನಿಯಮ ಅನುಷ್ಠಾನ ಇಷ್ಟು ಮಾಡಿದರು ನಮಗೆ ಮೋಕ್ಷ ಕೊಡಲಿಲ್ಲ. ಆದರೆ ನಾರೀಣಾಂ ಅಪಿ ಮೋಕ್ಷದಃ, ಈ ಗೋಪಿಕಾ ಸ್ತ್ರೀಯರಿಗೆ ಒಂದೇ ಜನ್ಮದಲ್ಲಿ ಅವ್ರನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೊರಟು ಬಿಟ್ಟಿಯಲ್ಲ, ಇದು ಯೋಗ್ಯನಾ? ಇದು ಸರಿನಾ? ಹಿಂಗೆ ಪ್ರಶ್ನೆಯನ್ನೇ ಯಾರು ಮಾಡ್ತಾರೆ? ಋಷಿಗಳು, ಮುನಿಗಳು, ಭಕ್ತರು, ಜ್ಞಾನಿಗಳು ಅವರೆಲ್ಲರೂ ಪ್ರಶ್ನೆ ಮಾಡಿದಾಗ ಬಹುಧೀರನ, ಭಾಳ ಜಾಣ ಆತ, ಮೊದಲೇ ಉತ್ತರ ಮಾಡಿಟ್ಕೊಂಡು ಬಿಟ್ಟ. ಅದಕ್ಕೋಸ್ಕರ ಯಾವ ಕಥಾ? ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ. ಈ ಹಾಲು ಮೊಸರು ಬೆಣ್ಣೆ ಇವನ್ನೆಲ್ಲ ಚೌರ್ಯವನ್ನು ಮಾಡಿ ಆಗ ಅವ್ರಿಗೆ ಉತ್ತರ ಕೊಟ್ಟ. ಬರ್ರಿ ಇಲ್ಲಿ, ಸಿಟ್ಟು ಮಾಡಬೇಡ್ರಿ ನನ್ನ ಮೇಲೆ, ಅವ್ರಿಗೆ ಯಾಕೆ ಮೋಕ್ಷ ಕೊಡ್ತೀನಿ ಅಂತಂತ ನೀವು ಪ್ರಶ್ನೆ ಮಾಡ್ತೀರಲ್ಲ. ಈಗ ನನ್ನ ನಿಯಮ ಏನು ಹೇಳ್ರಿ? ನನಗೆ ಯಾರು ಏನು ಕೊಟ್ಟಿರ್ತಾರೋ ಅದನ್ನು ಅನಂತ ಮಾಡಿಕೊಡೋದು ನನ್ನ ನಿಯಮ, ಹೌದಲ್ಲ? ಅವರು ಹಾಲು ಮೊಸರು ಬೆಣ್ಣೆ ಕೊಟ್ಟರು, ಅದನ್ನು ಅನಂತ ಮಾಡಿದೆ. ಆ ಹಾಲು ಅವ್ರು ಕೊಟ್ಟಿದ್ದು 1 ಲೋಟ ಆದರೂ ಅನಂತ ಆದಾಗ ಕ್ಷೀರ ಸಮುದ್ರ ಆಯಿತು, ಮೋಕ್ಷಕ್ಕೆ ಹೋದ್ರು ಅವರು. ನೀವೇನು ಕೊಟ್ರಿ ನನಗೆ? ನೀವೇನು ಕೊಡ್ತಾ ಇದ್ದೀರಿ? ಯತಿ ಋಷಿಗಳು ಮುನಿಗಳು ನೀವೆಲ್ಲ ನಿತ್ಯ ದೇವ್ರ ಪೂಜಾ ಮಾಡ್ತೀರಲ್ಲ, ಏನು ಕೊಡ್ತೀರಪ್ಪ? ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಗಿಂಡಿ ನೀರು ಅಷ್ಟೇ, ಹೌದಲ್ಲ? ನೀವು ಒಂದು ಆಟಕ ಹಾಲು ಇಡ್ತೀರಾ ಎಂದಾದರೂ ದೇವ್ರ ನೈವೇದ್ಯಕ್ಕೆ? ಆಮೇಲೆ ಬರೀ ನೀರು ಇಡ್ತೀರಿ ಅಷ್ಟೇ, ಅದೇ ನೀರೊಳಗೆ ಬಿದ್ದಿರಲಿ, ಭವಸಾಗರದಲ್ಲೇ ಬಿದ್ದಿರ್ರಿ ನಿಮ್ಮನ್ನು ಇಟ್ಟುಬಿಟ್ಟೆ ಅಂತಾರೆ ನಮ್ಮ ಸ್ವಾಮಿ. ಅದೇ ತಾತ್ಪರ್ಯ. ಬಹುಧೀರನ, ನೀವು ತಪಸ್ಸು ವ್ರತ ನಿಯಮ ಅನುಷ್ಠಾನ ಜಪ ತಪ ಪಾಠ ಪ್ರವಚನ ಸುಧಾಮಂಗಳ 108 ನೀವೆಲ್ಲ ಹಾರಾಡ್ತೀರಿ. ಸ್ತ್ರೀಯರು ಹೆಂಗೆ ಉದ್ಧಾರ ಆಗಬೇಕು? ಅವ್ರಿಗೆ ಯಾವ ಕ್ರಮದಿಂದ ಮೋಕ್ಷ? ಅವ್ರಿಗೇನಿರಬೇಕಾಗಿರ್ತಕ್ಕ ಸಾಧನ? ಅವರಿಗೆ ಮೋಕ್ಷ ಸಾಧನಕ್ಕೋಸ್ಕರವಾಗಿ ನನ್ನಲ್ಲಿ ಸದಾ ಭಕ್ತಿ ಬರೋದಕ್ಕೋಸ್ಕರ ಇಷ್ಟೆಲ್ಲ ಕಥಾವನ್ನು ಮಾಡಿದ್ದೇನೆ. ಅವರಿಗೆ ಅನುಗ್ರಹಕ್ಕೋಸ್ಕರ ಮಾಡಿದ್ದಿದು. ಹಿಂಗೆ ನಮ್ಮ ಸ್ವಾಮಿ ಅನೇಕ ನಾರಿಯರ್ವಸನವನು ಖದ್ವೈದನ ತುರುಗಾಯ್ದನ. ಅಷ್ಟೇ ಅಲ್ಲ, ಆ ಗೋಪಿಕಾ ಸ್ತ್ರೀಯರ ಗೋಪಿ ವಸ್ತ್ರಾಪಹಾರಕ, ಪರಮಾತ್ಮ ಅವರ ವಸ್ತ್ರವನ್ನೆಲ್ಲ ಕದ್ದ ಅಂತ ಇದೊಂದು ಕಥಾ ಅಲ್ರಿ. ದೇವ್ರಿಗೆ ಈ ಬಟ್ಟೆ ಕದಿಯೋ ಹುಚ್ಚಾಕಿ ಬಿತ್ತು. ಈ ಕಳ್ಳರು ಕೆಲವರು ಇರ್ತಾರತ್ತೆ, ಕೆಲವರು ಬಟ್ಟೆ ಕದಿಯೋರು, ಪಾತ್ರೆ ಕದಿಯೋರು, ಅವ್ರು ಇನ್ನೊಂದು ಕದಿಯೋದಿಲ್ಲಂತೆ, ಅವರವರು ಅದನ್ನೇ ಕದ್ಕೊಂಡು ಹೋಗ್ತಿರ್ತಾರತ್ತೆ. ಹೆಂಗೆ ನಮ್ಮ ದೇವರಿಗೆ ಈ ವಸ್ತ್ರವನ್ನೇ, ಅದೇನಪ್ಪ ಏನು ಹೊಸ ಬಟ್ಟಿನ ಶೋರೂಮ್ನಲ್ಲಿರೋದಾ? ಅಲ್ಲ, ಎಲ್ಲ ಮೈಮೇಲೆ ಹಾಕ್ಕೊಂಡಿದ್ದು ಬಟ್ಟಿ, ಆ ವಸ್ತ್ರವನ್ನೇ ಅದನ್ನು ಕದ್ದು ಏನಾಗಬೇಕು? ದೇವ್ರಿಗೆ ಆಗುವಂಥದ್ದೇನು ಲಾಭ? ಯಾರಿಗಾದರೂ ಪ್ರಶ್ನೆ ಇದೆಯಾ ಇಲ್ಲ?
ಅನೇಕ ನಾರಿಯರ ವಸನವನು ಕದ್ವೈದನ ತುರುಗಾಯ್ದನ. ಅವರ ವಸ್ತ್ರವನ್ನೇ ಯಾಕೆ ಕದ್ದ ಅಂತಂದರೆ, ವಸ್ತ್ರ ಅನ್ನೋದಕ್ಕೆ ಪರಮಾತ್ಮನೇ ಗೀತಾದಲ್ಲಿ ಹೇಳಬೇಕಾದರೆ ಏನಂತ ದೃಷ್ಟಾಂತ ಕೊಟ್ಟಿದ್ದಾನೆ. ವಾಸಾಂಸಿ ಜೀರ್ಣಾನಿ ನರೋ ವಿಹಾಯ ನವಾನಿ ಗೃಹ್ಣಾತಿ ನರೋ ಪರಾಣಿ. ವಾಸಾಂಸಿ ಜೀರ್ಣಾನಿ, ಹೇಗೆ ವಸ್ತ್ರವನ್ನೇ ಮನುಷ್ಯನಾದಂಥವ ಅದನ್ನು ಬಿಟ್ಟು ಮತ್ತೊಂದು ವಸ್ತ್ರವನ್ನೇ ಧಾರಣವನ್ನು ಮಾಡುತ್ತಾನೆ, ಹಾಗೆ ಜೀವ ಒಂದು ಶರೀರವನ್ನು ಬಿಟ್ಟ ಮೇಲೆ ಮತ್ತೊಂದು ಶರೀರ ತಗೋತಾನೆ. ಇದನ್ನು ಗೀತಾದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಅಂದರೆ ಶರೀರವನ್ನೇ ಪರಮಾತ್ಮ ಯಾವುದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾನೆ? ವಸ್ತ್ರಕ್ಕೆ ದೃಷ್ಟಾಂತ ಕೊಟ್ಟಿದ್ದಾನೆ. ಯಾಕೆ ದೃಷ್ಟಾಂತ ಕೊಟ್ಟ? ಒಂದು ವಸ್ತ್ರವನ್ನೇ ನಾವು ಬಿಟ್ಟು ಮತ್ತೊಂದು ವಸ್ತ್ರ ತಗೊಂಡ್ರೆ ದುಃಖನೋ ಸುಖನೋ? ಏನಿದೆ ಲೋಕದಲ್ಲಿ? ಹಳೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಧಾರಣ ಮಾಡಿದರೆ ಸುಖ ಪಡ್ತಾರೋ ದುಃಖ ಪಡ್ತಾರೋ? ಸುಖ ಪಡ್ತಾರಷ್ಟೇ. ದುಃಖ ಪಡೋರು ಇದ್ದಾರೆ. ಯಾವಾಗ ಮದುವೆ ಮನೇಲಿ ಕೊಟ್ಟಿದ್ರು, ನಮ್ಮ ಮಾವ 25 ವರ್ಷ ಮೇಂಟೈನ್ ಮಾಡಿದ್ದೆ ಹೋಗಿಬಿಡ್ತಲ್ಲ ಅಂತ ಹಂಗೆ ದುಃಖ ಪಡೋರೇ ಹೊರತು ಉಪಯೋಗದ ದೃಷ್ಟಿಯಿಂದ ಯಾರೂ ದುಃಖ ಪಡೋದಿಲ್ಲ. ಒಳ್ಳೇದಾಯಿತು ಬಿಡ್ರಿ, ಹಳೇದು ಹೋಯಿತು ಹೊಸದು ಬಂತು ಅಂತಂತಾರೆ. ಹಾಗೆ ಶರೀರ ಹೋಯಿತು ಅಂತ ದುಃಖ ಪಡೋದಲ್ಲ. ಶರೀರ ಹೋದರೆ ಮತ್ತೊಂದು ಶರೀರ ಬಂದೇ ಬರ್ತದೆ, ಅದು ವಸ್ತ್ರ ಇದ್ದಂತೆ ಅಂತ ನಮ್ಮ ಸ್ವಾಮಿ ಯಾವುದಕ್ಕೆ ಶರೀರವನ್ನೇ ವಸ್ತ್ರಕ್ಕೆ ಹೋಲಿಸಿದ್ದಾನೆ. ಗೋಪಿ ವಸ್ತ್ರಾಪಹಾರಕ, ಗೋಪಿಕಾಸ್ತ್ರೀಯರ ವಸ್ತ್ರವನ್ನು ಸ್ವಾಮಿ ಅಪಹಾರ ಮಾಡಿದ. ಅಂದರೆ ಏನರ್ಥ? ಗೋಪಿಕಾಸ್ತ್ರೀಯರಿಗೆ ಶರೀರದ ಮೇಲೆ ಅಭಿಮಾನ ಇಲ್ಲ ಅನ್ನೋದನ್ನು ತೋರಿಸಿದ. ಯಾರಿಗೆ ದೇಹಾಭಿಮಾನ ಇಲ್ಲ ಅವರಿಗೆ ಪರಮಾತ್ಮ ಲಭ್ಯನಾಗುತ್ತಾನೆ. ಯಾರು ದೇಹದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಬಾಳ್ತಾ ಇರ್ತಾರೆ ಅಂಥವರಿಗೆ ಪರಮಾತ್ಮ ಎಂದೂ ಸಿಗೋದಿಲ್ಲ ಅನ್ನೋದನ್ನು ಈ ಕಥಾದಿಂದ ತೋರಿಸಿರ್ತಕ್ಕಂತಹ ಅಂಶ ಇದು. ಅನೇಕ ನಾರಿಯರ ವಸನವನು ಕದ್ವೈದನ ತುರುಗಾಯ್ದನ, ನಾಕಿಯರಿಗರಿಧೇನು ಕವತ್ಸ ವಿಘಾತನ ವಿಖ್ಯಾತನ. ಅಲ್ಲಿಂದ ಮುಂದೆ ನಮ್ಮ ಸ್ವಾಮಿ ಗೋಕುಲದಿಂದ ವೃಂದಾವನಕ್ಕೆ ಬಂದ. ಅಲ್ಲಿ ಧೇನುಕ, ಅರಿಷ್ಟ, ವತ್ಸ ಮೊದಲಾಗಿರ್ತಕ್ಕ ದೈತ್ಯರನ್ನು ಸಂಹಾರವನ್ನು ಮಾಡಿ ತನ್ನ ಖ್ಯಾತಿಯನ್ನು ಕೀರ್ತಿಯನ್ನು ತೋರಿಸ್ತಾ ಕೇವಲ ದುಷ್ಟ ಸಂಹಾರ ಅಷ್ಟೇ ಅಲ್ಲ, ಮತ್ತೇನು ಮಾಡಿದ ಅಲ್ಲಿ? ಕಾಕುಮತಿ ಕಾಲಿಂಗನ ಫಣ ತುಳಿದನ ಅವಗೊಲಿದನ, ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಅಲ್ಲಿ ಕಾಳಿಂಗನನ್ನೇ ಮರ್ದನವನ್ನು ಮಾಡಿದ. ಯಮುನಾದ ಆ ನದಿಯಲ್ಲಿ ಬಂದಿರತಕ್ಕ ಸರ್ಪವನ್ನೇ ಕಾಳಿಂಗನನ್ನೇ ತುಳಿದು. ಯಾರಾತ? ಕಾಳಿಂಗ ಅಂತಂತಂದರೆ ಹರಿಭಕ್ತ, ಅವನು ದೇವರ ಭಕ್ತನೇ ಅಲ್ರಿ. ದೇವರೇ ಭಕ್ತರನ್ನು ತುಳಿದ್ನಲ್ಲ, ಮತ್ತೆ ಇವು ಎಂಥ ದೇವರಾಗ್ತಾನ್ರಿ? ಇದೊಂದು ಮತ್ತೆ ಪ್ರಶ್ನೆ ಬಂದ್ಬಿಡ್ತು. ಅದಕ್ಕೆ ವಾದರಾಯ ಸ್ವಾಮಿಗಳವರೊಂದು ಕಾಕುಮತಿ ಕಾಲಿಂಗನ ಫಣ ತುಳಿದನ. ಕಾಲಿಂಗನನ್ನು ತುಳಿದ ಅಂತ ಹೇಳಲಿಲ್ಲ, ಕಾಲಿಂಗನ ಫಣ ತುಳಿದನ, ಅವನ ಹೆಡಿಯನ್ನು ತುಳಿದ. ಕಾಲಿಂಗನನ್ನು ತುಳಿಲಿಲ್ಲ, ಅವನ ಹೆಡಿ ತುಳಿದ ಅಂತ. ಏನು ಹಿಂಗಂದ್ರೆ ಅರ್ಥ? ಕಾಲಿಂಗ ಮರ್ದನದ ರೂಪ ನೋಡ್ತಿರೋ ಇಲ್ಲೋ? ಬಾಲವನ್ನೇ ಕೈಯಿಂದ ಹಿಂಗೆ ಎತ್ತಿಡ್ಕೊಂಡಿದ್ದಾನೆ, ಹೆಡಿಯನ್ನೇ ತುಳಿತಾ ಇದ್ದಾನೆ. ಅಂದರೆ ಪರಮಾತ್ಮ ಕಾಲಿಂಗನ ಬಾಲವನ್ನು ಎತ್ತಿಡ್ದ, ಅವನ ಹೆಡಿಯನ್ನೇ ಕಾಲಿನಿಂದ ಮರ್ದನವನ್ನು ಮಾಡಿ ತುಳಿತಾ ಇದ್ದಾನೆ. ಇದು ಕಾಳಿಂಗ ಮರ್ದನದ ಪ್ರತಿಮಾ ನೋಡಿದರೆ, ಫೋಟೋ ನೋಡಿದರೆ ನಮಗೆ ಮನಸ್ಸಿನಲ್ಲಿ ಬರ್ತಕ್ಕ ಪರಮಾತ್ಮನ ಕಥಾ. ಕಾಕುಮತಿ ಕಾಲಿಂಗನ ಫಣ ತುಳಿದನ. ಅಂದರೆ ಯಾರು ತಪ್ಪು ಮಾಡಿದ್ದಾರೋ ಅಲ್ಲಿ ಶಿಕ್ಷಾವನ್ನು ನೀಡುತ್ತಾನೆ. ತಪ್ಪು ಮಾಡಿದ್ದು ಅವನ ಹೆಡಿ, ದೇವರ ಪಾದವನ್ನು ಕಡಿಲಿಕ್ಕೆ ಬಂದ, ಅದನ್ನು ತುಳಿದ. ಆದರೆ ತಪ್ಪು ಮಾಡದೇ ಇರೋದು ಯಾವುದು? ಅವನ ಬಾಲ. ಆ ಬಾಲವನ್ನೇನು ತುಳಿಲಿಲ್ಲ, ಅದನ್ನು ಎತ್ತಿ ಹಿಡಿದು ಬಿಟ್ಟ. ಹೀಗೆ ಪರಮಾತ್ಮ ಪ್ರತಿಯೊಬ್ಬ ಜೀವರು ಕೂಡ ಎಲ್ಲಿ ತಪ್ಪು ಮಾಡ್ತಾರೋ ಅಲ್ಲಿ ಮಾತ್ರ ಶಿಕ್ಷಾ ಮಾಡ್ತಾನೆ. ತಪ್ಪು ಮಾಡದೇ ಇರತಕ್ಕಂತಹ ಸನ್ನಿವೇಶದಲ್ಲಿ ಒಂದು ಅಂಶನೂ ಶಿಕ್ಷಾ ಮಾಡೋದಿಲ್ಲ. ಈ ತತ್ವವನ್ನು ತೋರಿಸಿಕೊಟ್ಟ. ಯಾವುದರಿಂದ? ಕಾಕುಮತಿ. ಕಾಕುಮತಿ ದೇವರಿದ್ದಾನಿಲ್ಲಿ, ದೇವರ ಪರಿವಾರ ಇದೆ, ಅವರಿಗೆ ನನ್ನಿಂದ ತ್ರಾಸ ಆಗಬಾರದು ಅಂತ ಹಿಂಗೆ ಬುದ್ಧಿ ಇರಬೇಕಾಗಿತ್ತು. ಅದನ್ನು ಮರೆತನಲ್ಲ.
ಕಾಲಿಂಗನ ಫಣ ತುಳಿದನ. ಅಷ್ಟೇ ಅಲ್ಲ, ದೇವರು ಭಕ್ತರನ್ನು ತುಳಿದು ಬಿಟ್ರೆ ಗತಿ ಏನ್ರಿ ಅಂತಂದರೆ, ತುಳಿದನ ಅವಾಗ ಒಲಿದನ ನೆನೆವೆ ನನು ದಿನ ನೀಲ ನೀರದ ವರ್ಣನ. ತುಳಿದ ಕಥಿ, ಆದರೆ ನಿಜವಾಗಿ ಮಾಡಿದ್ದು ತುಳಿದಿದ್ದಲ್ಲ, ಒಲಿದ, ಅನುಗ್ರಹನೇ ಮಾಡಿದ. ಏನು ಕಾರಣ ಅನುಗ್ರಹ ಮಾಡಿದ ಅಂತಂದರೆ, ಹೌದು ಮತ್ತೆ ಅವ ಯಾಕೆ ಇಲ್ಲಿ ಬಂದಿದ್ದ? ಕಾಳಿಂಗ ಈ ಯಮುನಾ ನದಿಗೆ ಬಂದು ಯಾಕೆ ಸೇರಿಕೊಂಡ? ಗರುಡನ ಭಯ. ಗರುಡ ಎಲ್ಲ ಸರ್ಪಗಳನ್ನು ಹಿಡಿತಾ ಇರ್ತಾನೆ. ಅಂಥದ್ದು ಇವ ಎಲ್ಲಿ ಹೋಗಿ ಸಿಕ್ಕೊಳ್ಳಿ ಬೀಳ್ತಿರೋ ಅಂತ ಇಲ್ಲಿ ಬಂದಿದ್ದ. ಇಲ್ಲಿ ಗರುಡನಿಗೆ ಶಾಪ ಇತ್ತು, ಈ ಸ್ಥಳಕ್ಕೆ ಬರೋ ಹಂಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಸೇರಿಕೊಂಡಿದ್ದ. ನಮ್ಮ ಸ್ವಾಮಿ ಯಾವಾಗ ಆತನನ್ನು ತುಳಿದ್ನಲ್ಲ, ಪರಮಾತ್ಮನ ಪಾದದಿಂದ ಯಾವಾಗ ಅವನ ಮೈತುಂಬ ಚಿಹ್ನೆಗಳೆಲ್ಲ ಮೂಡಿತು. ದೇವರ ಪಾದದಲ್ಲಿರೋ ಚಿಹ್ನೆಗಳು ಯಾವುದು? ಶಂಖ, ಚಕ್ರ, ಅವೆಲ್ಲ ಮೈ ಮೇಲೆ ಮೂಡಿತು. ಅಂದಮೇಲೆ ಏನಾಯ್ತು? ಈಗ ತಪ್ತ ಮುದ್ರಾ ಧಾರಣ ಆಗಿ ಹೋಗಿಬಿಡುತ್ತೆ. ಈಗ ಯಾರಿಗೆ? ಕಾಳಿಂಗನಿಗೆ. ಹೌದಷ್ಟೇ, ನಮ್ಮ ಸ್ವಾಮಿನೂ ಕೂಡ ತಪ್ತನಾಗಿ ಕ್ರುದ್ಧನಾಗಿ ತುಳಿದಿದ್ದಾನೆ. ಹಾಗೆ ಅವರಿಗೆ ನಿಧಾನವಾಗಿ ಏನು ಇದು ಮಾಡಿದ್ದಲ್ಲ, ನರ್ತನ ಮಾಡಿದ್ದಾನೆ. ಅಂದ ಮೇಲೆ ಯಾರು ತಪ್ತ ಮುದ್ರಾ ಧಾರಣವನ್ನು ಮಾಡಿಸಿಕೊಳ್ತಾರೋ ಅವರಿಗೆ ಯಾರ ಭಯನೂ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟ. ನಾವೆಲ್ಲ ವರ್ಷಕ್ಕೆ ಒಂದು ಸಲ ಆಷಾಢ ಶುದ್ಧ ಏಕಾದಶಿ ಅವತ್ತು ಮುದ್ರಾಧಾರಣ ಮಾಡಿಸ್ಕೋತೀವಿ, ಹೌದಲ್ಲ? ನಮಗೆಲ್ಲ ಮುದ್ರಾಧಾರಣ ಆಗೋದು ಎಲ್ಲಿಗೆ? ಶರೀರಕ್ಕೆ. ಆದರೆ ಕಾಳಿಂಗನಿಗಾಗಿದ್ದೆಲ್ಲಿಗೆ? ಜೀವಕ್ಕೆ ಕೊಟ್ಟುಬಿಟ್ಟ ನಮ್ಮ ಸ್ವಾಮಿ ಮುದ್ರಾಧಾರಣವನ್ನೇ. ಅಂದ ಮೇಲೆ ಕಾಕುಮತಿ ಕಾಲಿಂಗನ ಫಣ ತುಳಿದನ ಅವಗೊಲಿದನ. ದೇವರು ತುಳಿದಿದ್ದಲ್ಲ, ಒಲದ. ಭಕ್ತರಿಗೆ ಎಂದೂ ಸ್ವಾಮಿ ನಿಗ್ರಹ ಮಾಡೋದಿಲ್ಲ, ಅನುಗ್ರಹ ಮಾಡ್ತಾನೆ. ಅದನ್ನು ಈ ಕಥಾದಲ್ಲಿ ತೋರಿಸಿರ್ತಕ್ಕಂತಹ ಅಂಶ. ಅಷ್ಟೇ ಅಲ್ಲ, ಶೈಲವನು ಅಹಿಷಾಯಿ ಬೆರಳಲಿ ಆಂತನ ಬಲವಂತನ. ಶೈಲವನ್ನೇ, ಗೋವರ್ಧನವನ್ನೇ ತನ್ನ ಕೈಯಿಂದ ನಮ್ಮ ಸ್ವಾಮಿ ಎತ್ತಿಡಿದು ಏನು ತೋರಿಸಿದ ಈ ಕಥಾದಿಂದ? ಇಂದ್ರಾದಿ ದೇವತೆಗಳಿಗೆ ನಾವೇ ಬಲಿಷ್ಠರು ಅಂತ ಅಭಿಮಾನ ಇತ್ತು, ಆ ಅಭಿಮಾನವನ್ನು ಕಳಿಸಿದ. ಶೈಲವನು ಅಹಿಷಾಯಿ ಬೆರಳಲಿ ಆಂತನ ಬಲವಂತನ. ಸೋಳಸಾಸಿರ ಬಾಲೆಯರ ಕರಪಿಡಿದನ ಸುಧೆ ಗುಡಿದನ. ಸಾವಿರಾರು ಅಲ್ಲಿರ್ತಕ್ಕಂತಹ ಏನು ಗೋಪಿಕಾಸ್ತ್ರೀಯರಿದ್ದಾರೆ ಅವರ ಕೈಯನ್ನು ಹಿಡಿದ. ಬಾಲೆ ಭಾಮೆಯರೊಡನೆ ಜಲಕ್ರೀಡೆಗಿಳಿದನ. ಅಲ್ಲಿ ನಲಿದನ ಲಲನೆಯರಿಗೆ ಇಷ್ಟವನ್ನು ಕೊಟ್ಟನ ಸಂತುಷ್ಟನ ನೆನೆವೆನನು ದಿನ. ಗೋಪಿಕಾಸ್ತ್ರೀಯರಿಗೆ ಜಲಕ್ರೀಡಾ, ನೀರಿನಲ್ಲಿ ಆಟ ಆಡಿದ್ದು, ಕೈ ಹಿಡ್ಕೊಂಡಿದ್ದು, ನರ್ತನ ಮಾಡಿದ್ದು, ರಾಸಕ್ರೀಡಾ ಮಹೋತ್ಸವ, ಇದೊಂದು ದೇವರು ನಡೆಸಿದ್ದ ಹಿನ್ನೆಲೆ ಏನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಕಾರಣ ಅವರೆಲ್ಲ ಗೋಪಿಕಾಸ್ತ್ರೀಯರಿದ್ದಾರಲ್ಲ, ಅವರೆಲ್ಲ ಅಪ್ಸರಾಸ್ತ್ರೀಯರು. ಅಪ್ಸರಾಸ್ತ್ರೀಯರೇ ಇಲ್ಲಿ ಗೋಪಿಕಾಸ್ತ್ರೀಯರಾಗಿ ಅವತಾರ ಮಾಡಿ ಬಂದಿರತಕ್ಕಂಥವರು. ಪರಮಾತ್ಮನನ್ನು ವರ ಪಡ್ಕೊಂಡು ಬಂದಿರತಕ್ಕಂಥ ವರ್ಗ. ಲಕ್ಷ್ಮೀದೇವಿಯ ಸನ್ನಿಧಾನ ಅವರಲ್ಲಿ. ಅದಕ್ಕೆ ನಮ್ಮ ಸ್ವಾಮಿ ಏನು ಮಾಡಿದ್ದಾನೆ? ಅವರ ಜೊತೆಗೆ ಆ ರಾಸಕ್ರೀಡಾದಿ ಮಹೋತ್ಸವವನ್ನು ನಡೆಸಿದ. ಆದರೆ ಗೋಪಿಕಾಸ್ತ್ರೀಯರು ಅಪೇಕ್ಷೆ ಪಟ್ಟರು, ಅವರಿಗೆ ಸ್ವಾಮಿ ಇಷ್ಟೆಲ್ಲ ಕಥೆ ಮಾಡಿದ ಅಂತ. ಅದೇನೇ ಬ್ರಾಹ್ಮಣ ಸ್ತ್ರೀಯರು, ಅವರು ಪರಮಾತ್ಮನಲ್ಲಿ ಶರಣಾಗತರಾಗಿ ಸ್ವಾಮಿ ನೀನೇ ಸರ್ವಸ್ವ ಬಂದಿದ್ದೀವಿ ಅಂತಂದಾಗ ನಮ್ಮ ಸ್ವಾಮಿ ಏನಂದ? ಅವರೆಲ್ಲರೂ ಅನ್ನವನ್ನು ತಂದು ದೇವರಿಗೆ ಭಕ್ಷ್ಯಭೋಜ್ಯವನ್ನು ಅರ್ಪಣವನ್ನು ಮಾಡಿದಾಗ ಊಟ ಎಲ್ಲ ಆಯಿತು ನಿಮ್ಮ ಮನೆಗೆ ಹೋಗ್ರಿ ಅಂತಂದರೆ ಅವ್ರಿಗೂ ಬ್ರಾಹ್ಮಣ ಸ್ತ್ರೀಯರು ಅಂದರು, ನಾವು ಮನೆಗೇನು ಹೋಗ್ತೀವಿ ಸ್ವಾಮಿ, ಎಲ್ಲ ನಾವು ಸಹಿ ಮಾಡಿ ಬಂದಿದ್ದೀವಿ, ಯಾವುದಕ್ಕೆ ಅಪ್ಲಿಕೇಶನ್ಗೆ ಎಲ್ಲಿ ಬೇಕಾದರೂ ಡೈವರ್ಸ್ ತೊಗೊಳ್ರಿ ನೀವು, ನಾವು ದೇವ್ರ ಹತ್ರ ಹೋಗ್ತೀವಿ, ನಾವು ಹಿಂಗೆ ಬಂದುಬಿಟ್ಟಿದ್ದೀವಿ, ಇನ್ನೇನು ನಾವು ಹೋಗ್ತೀವಿ ವಾಪಸ್ಸು ಅಂತಂದರು. ಅದು ಬೇರೆ ಧಿಕ್ಕಾರ ಮಾಡಿ ಬೇರೆ ಬಂದಿದ್ದೀವಿ. ಅವ್ರು ಯಜ್ಞಯಾಗ ಮಾಡ್ತಿದ್ರು, ಇಲ್ಲಿ ಹೋಗಿ ಗೋಪಾಲಕರು ಇವರೆಲ್ಲರೂ ಹೋಗಿ ಕೇಳಿದರು, ಅನ್ನವನ್ನು ಕೊಡ್ರಿ ಹಸಿದಿದ್ದೀವಿ ಅಂತ ಬೈದ್ರವರು. ಬ್ರಾಹ್ಮಣರು ಊಟನೇ ಆಗಿಲ್ಲ, ನಿಮ್ಗೆ ಯಾರು ಊಟಕ್ಕೆ ಹಾಕ್ತಾರೆ ಹೋಗ್ರಿ ಅಂತಂತ ಅನಿಸ್ಕೊಂಡು ಬಯಸ್ಕೊಂಡು ಕಡೆಗೆ ಅದು ಗೋಪಿಕಾ ಯಾರ ಬ್ರಾಹ್ಮಣ ಅವರ ಸ್ತ್ರೀಯರಿಗೆ, ಪತ್ನಿಯರಿಗೆ, ವಿಪ್ರಪತ್ನಿಯರಿಗೆ ಗೊತ್ತಾಯ್ತಲ್ಲ ಕೃಷ್ಣ ಬಂದಿದ್ದಾನೆ. ಅನ್ನವನ್ನು ಕೇಳ್ತಾ ಇದ್ದಾರೆ ಗೋಪಾಲಕರು. ಅಂದುಕೊಳ್ಳಿ ಗಂಡಂದ್ರ ಧಿಕ್ಕಾರ ಮಾಡಿ ಎಲ್ಲ ಹೋಗಿಬಿಟ್ಟಿದ್ರು. ಇನ್ನು ವಾಪಸ್ ಹೋದರೆ ಅವ್ರು ನಮ್ಮ ಮನೆಗೆ ಎಲ್ಲಿ ಸೇರಿಸ್ತಾರೆ ಅಂತ ಯಾರು? ಬ್ರಾಹ್ಮಣ ಸ್ತ್ರೀಯರು ಅಂದಾಗ ಆಗ ನಮ್ಮ ಸ್ವಾಮಿ
ನಿಮ್ಮ ಪತಿಯಲ್ಲೇ ನನ್ನನ್ನು ಕಾಣಬೇಕು ಅಂತ ಅವ್ರನ್ನ ಹೇಳದೇ ಹೊರತು ಗೋಪಿಕಾಸ್ತ್ರೀಯರ ಸೆಕ್ಷನ್ನು ಬೇರೆ, ಎಲ್ಲರಿಗೂ ಅದು ಅನ್ವಯಿಸೋದಿಲ್ಲ. ಅವರು ಅಪ್ಸರಾಸ್ತ್ರೀಯರು, ಅವರ ಸಾಧನ ಕ್ರಮ ಬೇರೆ, ಅವ್ರಿಗಿರ್ತಕ್ಕ ವರ ಬೇರೆ, ಅವ್ರಿಗೆ ಮಾಡತಕ್ಕ ಅನುಗ್ರಹ ಬೇರೆ, ಅವರ ಉಪಾಸನಾನೇ ಬೇರೆ. ಅವ್ರು ಯಾವ ಉಪಾಸನ? ಜಾರತ್ವ ಉಪಾಸನ ಮಾಡ್ತಾರವರು. ಯಾರು? ಅಪ್ಸರಾಸ್ತ್ರೀಯರು. ಆ ಕ್ರಮದಿಂದ ಅವ್ರಿಗೆ ನಾವು ಒಲೆಯತಕ್ಕಂಥವ ಅನ್ನೋದನ್ನು ತೋರಿಸಿ, ಹೀಗೆ ಲಲನಯರಿಗೆ ಇಷ್ಟವನ್ನು ಕೊಟ್ಟನಾ ಸಂತುಷ್ಟನಾ ಕ್ರೂರ ಬಕಕೇಶಿಗಳನ್ನೆಲ್ಲರ ತರಿದನ ಕರಿವರದನ. ಇನ್ನದರಂತೆಯೇ ಬಕಾಸುರ, ಕೇಶಿ, ಅರಿಷ್ಟ ಎಲ್ಲ ದೈತ್ಯರನ್ನು ಸಂಹಾರವನ್ನು ಮಾಡುತ್ತಾ ಕಂಸನ ಪರಿವಾರ ಎಲ್ಲ ಸಂಹಾರ ಆಗ್ತಾ ಬಂತು. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ, ಸಂಹಾರ ಆಗ್ತಾ ಇದೆ. ಕಡೆಗೆ ಅವನಿಗೂ ಚಿಂತೆ ಹತ್ತು ಹೋಗಿಬಿಡ್ತು. ನಾರದರು ಬಂದು ಹೇಳ್ಕೊಂಡ, ಹೀಗಾಗಿದೆ ನನ್ನ ಸ್ಥಿತಿ, ಏನು ಮಾಡಲಿ? ಪೂತನ, ಶಕಟಾಸುರ, ತೃಣಾವರ್ತ ಎಲ್ಲರೂ ಸಾಯ್ತಾ ಇದ್ದಾರೆ. ಒಬ್ಬೊಬ್ಬರೇ ಹೋದವರು, ಒಬ್ಬರು ವಾಪಸ್ ಬರಲಿಲ್ಲ. ಎಲ್ಲ ಒನ್ನವೇ ಆಗಿ ಹೋಗ್ಬಿಡ್ತು. ಒಬ್ಬರಾದರೂ ಹಿಂತಿರುಗಿ ಬರಲೇ ಇಲ್ಲ. ಆಗ ಅದಕ್ಕೆ ನಾ ಬಂದೆ ಅಂದರು. ಯಾರೂ ಬರಲಿಲ್ಲಲ್ಲ, ನಾ ಬಂದಿದ್ದೀನಿ ಈಗ. ಏನು ಹಂಗಂದ್ರೆ, ಹೌದು ಮತ್ತೆ ಅಲ್ಪ, ನೀವು ಸ್ವಲ್ಪ ವಿವೇಕಿಯಾಗಿ ಕೆಲಸ ಮಾಡಬೇಕು ಬೇಡ? ಏನು ತಪ್ಪೇನಾಗಿದೆ ಅಂತ. ಏನು ತಪ್ಪು? ಯಾವತ್ತೂ ಕೂಡ ಜ್ಯೋತಿಷ್ಯ ಓದಿರ್ಬೇಕು ಸ್ವಲ್ಪ. ಅಲ್ಲೆಲ್ಲ ಬರೆದಿರ್ತಾರೆ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರ. ಹಾಗೆ ಎಲ್ಲರೂ ಸ್ವಕ್ಷೇತ್ರದಲ್ಲಿ ಬಲಿಷ್ಠರಿರ್ತಾರೆ. ತಮ್ಮ ಮನೆಯೊಳಗೆ ಹಾರಾಡದಷ್ಟು ಇನ್ನೊಬ್ಬರು ಮನೇಲಿ ಹಾರಾಡ್ತಾರೆ ಯಾರಾದರೂ? ನೋಡ್ರಿ ನೋಡೋಣ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಹೆಂಗೆ ಕೈ, ಹೆಂಗೆ ಕಾಲು, ಏನು ಬೇಕಾದ್ರೆ ಹಾವ ಭಾವ, ಹೆಂಗೆ ಬೇಕಾದ್ರೆ ಮಾತು ಕತಿ ಎಲ್ಲ ನಡೆಸ್ತಿರ್ತಾರೆ. ಆದರೆ ಮತ್ತೊಬ್ಬರ ಮನೇಲಿ ಹೋದರೆ ಅವ್ರಿಗೆ ಮಣಿ ಮೇಲೆ ಕೂತ್ಬಿಟ್ಟಿರ್ತಾರೆ, ಗಂಭೀರ ಪುರುಷ, ಮಾತೇ ಇಲ್ಲ. ಹೌದಲ್ಲ? ಹಂಗಿದ್ದಾಗೆ ಸ್ಥಳ ಬದಲಾಯಿಸ್ರಿ, ಎಲ್ಲ ಬಗ್ಗುತ್ತಾರೆ, ದುರ್ಬಲರಾಗುತ್ತಾರೆ. ಅವ್ರನ್ನ ಎಳೆ ಅಲ್ಲಿದ್ದ ಹೊರಗೆ ಏನು ಮಾಡಬೇಕು ಅಂತೀರಿ? ನಿನ್ನ ಹತ್ರ ಅವ್ನು ಎಳ್ಕೊಂಬಾರೋ, ನೀವೆಲ್ಲ ಅವ್ರ ಹತ್ರ ಹೋಗಿ ಎಲ್ಲ ಸಾಯ್ತಾ ಇದ್ದೀರಿ. ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಸ್ಥಳಕ್ಕೆ ಅವನು ಎಳಿ ನೋಡಿ, ಅವು ಸತ್ತು ಹೋಗ್ತಾನೆ. ನಾರದ್ರಿಗೆ ಅಂದಂತೆ ಕಂಸ, ನೀವು ಶಾಣೆ ನೋಡ್ರಿ. ಉಳಿದವ್ರು ಎಲ್ಲ ದಡ್ರು. ನಮ್ಮ ಹತ್ರ ಮಂತ್ರಿಗಳು ಎಲ್ಲ 108 ಮಂದಿ ಇದ್ದಾರೆ, ಉಪಯೋಗ ಇಲ್ಲ. ಇವತ್ತೇ ಕರೆಸ್ತೀನಿ. ಯಾರು ಕರ್ಕೊಂಬರ್ಬೇಕು? ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನ ಸುರವಂದ್ಯನ. ಅಕ್ರೂರನನ್ನು ಕಳಿಸಿಕೊಡೋಣ. ಗೊತ್ತಿತ್ತ ಅವತ್ತು ಯಾರಿಗೆ? ಕಂಸನಿಗೆ. ನನ್ನ ಡಿಪಾರ್ಟ್ಮೆಂಟ್ನೊಳಗೆ ಇವ ಅಕ್ರೂರ ಹೆಸರಿಗಷ್ಟೇನೆ ನಮ್ಮಂತೆ ಮಾತನಾಡ್ತಾ ಇದ್ದಾನೆ. ಒಳಗಿಂದ ಯಾರ ಭಕ್ತ? ದೇವರ ಭಕ್ತ ಈತ. ಸರಿ, ಇಂಥವ್ರು ಬೇಕಾಗ್ತದೆ. ರಾಜರಿಗೆ ಎಲ್ಲ ಥರದವರು ಇಟ್ಕೊಂಡಿರ್ಬೇಕಾಗ್ತದೆ. ಅದರಂತೆಯೇ ಅಕ್ರೂರನನ್ನು ಕಳಿಸಿದ. ಅಕ್ರೂರ ಕರೆದಾಗ ನಮಸ್ವಾಮಿ ಆತನ ಭಕ್ತಿಗೆ ಒಲಿದು ಬಂದಿದ್ದಾನಂತೆ ಮಥುರಾ ಪಟ್ಟಣಕ್ಕೆ. ಮಥುರಾಕ್ಕೆ ಬರ್ತಿದ್ದಂತೆಯೇ ನಾರಿ ಕುಬುಜಗೆ ಭೂರಿ ಸಂತಸವಿತ್ತನ ಅತಿಶಕ್ತನ. ಅಲ್ಲಿ ಕುಬ್ಜ ಡೊಂಕಾಗಿ ಹೋಗಿದ್ಲು, 3 ಕಡೆ ಡೊಂಕಾಗಿದ್ಲಂತೆ ಅವಳು. ಅವಳಿಂದ ಗಂಧಾಲಂಕಾರವನ್ನು ಸ್ವೀಕಾರವನ್ನು ಮಾಡಿ ಅವಳ ಭಕ್ತಿಗೆ ಒಲಿದು ಅವಳ ಚಿಬುಕವನ್ನೇ ಕೈಯಿಂದ ಚಿಮಿಟಿ ಮೇಲಕ್ಕೆ ಎತ್ತುತ್ತಿದ್ದಂತೆಯೇ ಒಳ್ಳೆ ಅಪ್ಸರಾಸ್ತ್ರೀಯಂತೆ ಅವಳಿಗೆ ಆ ರೂಪವನ್ನು ಕೊಟ್ಟ. ನಾರಿ ಕುಬುಜಗೆ ಭೂರಿ ಸಂತಸವಿತ್ತನ ಅತಿಶಕ್ತನ ವಾರಣವನು. ಇನ್ನು ಅದರ ಮೇಲೆ ಕಂಸ ಏನು ಏರ್ಪಾಟು ಮಾಡಿದ್ದ ರಂಗಸ್ಥಳ, ಆ ರಂಗಸ್ಥಳಕ್ಕೆ ಪ್ರವೇಶ ಮಾಡಬೇಕು, ಅಲ್ಲಿ ಹೋಗಬೇಕು ಅನ್ನೋಷ್ಟೊತ್ತಿಗೇನೆ ದಾರಿಯಲ್ಲೇನೆ ಏನಿಟ್ಬಿಟ್ಟಿದ್ದ? ದೊಡ್ಡ ಆನೆ ಇಟ್ಟಿದ್ದ. ಆ ಆನೆಯಿಂದ ಕೃಷ್ಣನನ್ನು ತುಳಿಸಿಬಿಡಬೇಕು ಅಂತ. ವಾರಣವನು ಆ ಆನೆಯನ್ನೇ ಕೆಡಹಿದ ಅಪ್ರತಿಮಲ್ಲನ ಅತಿ ಚಲ್ವನ. ಹಿಂಗೆ ನಮ್ಮ ಸ್ವಾಮಿ ಆ ಕೋಲೆ ಆಪೀಡ ಅಂಬತಕ್ಕ ಆನೆಯ 2 ದಂತವನ್ನು ಹಿಡಿದು ಅದನ್ನು ಸೀಳಿ ಅಲ್ಲಿ ನಮ್ಮ ಸ್ವಾಮಿ ಪ್ರವೇಶವನ್ನು ಮಾಡತಕ್ಕಂತಹ ಕ್ರಮ. ಸುಲಭದಿಂದಲೇ ಶಿವನ ಧನುಸನ್ನು ಮುರಿದನ ಕರಿವರದನ. ಇನ್ನು ಅದರ ಮೇಲೆ ಕೃಷ್ಣನನ್ನು ಕರೆಸಬೇಕಾದರೆ ಆ ಶಿವಧನುಸ್ಸಿಗೆ ಉತ್ಸವ ಅಂತ ಕರೆಸಿದ್ದಂತೆ, ಬಿಲ್ ಹಬ್ಬ ಅಂತ. ಆ ಬಿಲ್ಲೇ ಮುರಿದು ಬಿಟ್ಟ ನಮ್ಮ ಸ್ವಾಮಿ ಹೋದವನೇನೆ. ಅದು ಹೆಂಗೆ? ಸುಲಭದಿಂದಲೇ ಶಿವನ ಧನುಸನ್ನು ಹಾಗೆ ಏನು ತಗೊಂಡು ಶ್ರಮಪಟ್ಟು ಬಗ್ಗಿಸಿ ಮಾಡಿ ಹಂಗೆ ಮುರಿದ್ನಾ, ಒಂದೇ ಕ್ಷಣದೊಳಗೆ ಅದನ್ನೇ ಹಗ್ಗವನ್ನೇ ಕೆಳಗೆ ಮೀಟೋದ್ರೊಳಗೇನೆ ಠಕ್ ಅಂತ ಅದು ಮುರಿದು ಹೋಗಿಬಿಡಬೇಕು. ಹಿಂಗೆ ನಮ್ಮ ಸ್ವಾಮಿ ಆ ಧನುಸ್ಸನ್ನು ಮುರಿದ. ಶಿವನ ಧನುಸನ್ನು ಮುರಿದನ ಕರಿವರದನ
ಮಲೆತೆ ಮಲ್ಲರ ಕೆಡಹಿರಂಗದಿ ನಿಂತನ ಜಯವಂತನ. ಇನ್ನು ಆ ರಂಗಸ್ಥಳದಲ್ಲಿ ಚಾಣೂರ ಮುಷ್ಟಿಕ ಅಂಬತಕ್ಕ ಮಲ್ಲರು ಏನು ಯುದ್ಧಕ್ಕೆ ಬಂದರು, ಅವರಿಬ್ಬರನ್ನು ಕೂಡ ಚಾಣೂರನನ್ನೇ ಕೃಷ್ಣ ಪರಮಾತ್ಮ, ಮುಷ್ಟಿಕನನ್ನೇ ಬಲರಾಮ ದೇವರು ಸಂಹಾರವನ್ನು ಮಾಡೋಣ. ಖಲಕುಲಾಗ್ರಣಿ ಕಂಸನೆಂಬನ ಹೊಡೆದನ ಸುದಗಿಡಿದನ. ಇನ್ನು ಖಲಕುಲಾಗ್ರಣಿ, ಅವರಿಗೆಲ್ಲ ಅಗ್ರಣಿ ಲೀಡರ್ ಯಾರಾತ? ಕಂಸ. ಮ್ಯಾಲ್ ಕೂತಿದ್ದ, ಎಲ್ಲಾರನ್ನೂ ಕೊಂದು ಕಡೆಗೆ ನಮ್ಮ ಸ್ವಾಮಿ ಹಾರ್ತಾ ಹಾರ್ತಾ ಮಂಚಸ್ಥಂ ಮಾತುಲಂ ಕಂಸಂ, ಮಂಚದ ಮ್ಯಾಲ ಕೂತಿರ್ತಕ್ಕ ಆ ಕಂಸನ ಹತ್ರ ಹೋದವನೇ ಅವನ ಚಂಡಿಕೆಯನ್ನು ಹಿಡ್ಕೊಂಡು ದರ 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 ಎಳೆದು ಕೆಳಗ ಆತನನ್ನು ದಬ್ಬುತ್ತಾ ಆತನನ್ನೇ ನಮ್ಮ ಸ್ವಾಮಿ ಎದೆಯ ಮೇಲೆ ಪ್ರಹಾರವನ್ನು ಮಾಡಿ ಗುದ್ದೋ ಕ್ರಮದಿಂದ ಆತನನ್ನು ಸಂಹಾರವನ್ನು ಮಾಡುತ್ತಾ ಇದ್ದಾನಂತೆ. ಕಂಸನೆಂಬನ ಹೊಡೆದನ ಸುಧೆಗುಡಿದನ ಬಲದಿ ತಾಯಿ ತಂದೆಯರ ಬಂಧನ ಕಡಿದನ ಯಶ ಪಡೆದನ. ಇನ್ನು ತಂದೆ ತಾಯಿ ವಸುದೇವ ದೇವಕಿ ಅವರಿಗೆಲ್ಲ ಏನು ಬಂಧನ ಇತ್ತು ಅದನ್ನು ಸ್ವಾಮಿ ಪರಿಹಾರವನ್ನು ಮಾಡಿಸಿದ. ಹೀಗೆ ಜಾತಕ ಕಂಸವಧಾರ್ಥಾಯ, ಕಂಸನನ್ನು ಕೊಲ್ಲೋದು ಅಂತ ಅನ್ನೋದಿದೆಯಲ್ಲ, ಇದೇ ಒಂದು ಪ್ರಧಾನ ಕೆಲಸ ಅಂಬತಕ್ಕಂತಹ ಕ್ರಮದಿಂದ ನಮ್ಮ ಸ್ವಾಮಿ ಲೀಲಾವನ್ನು ಮಾಡುತ್ತಾ ಇನ್ನು ಆತರವಾಯ ತನ್ನ ಅನೇಕ ದುಷ್ಟ ಸಂಹಾರದ ವ್ಯಾಪಾರವನ್ನೇ ತಾನೇ ಸ್ವಯಂ ನಿಂತು ಮಾಡತಕ್ಕಂಥದ್ದು ಒಂದಾದರೆ, ತನ್ನ ಭಕ್ತರಿಂದ ಮಾಡಿಸಿದ್ದು ಅದು ಮತ್ತೊಂದು ಕ್ರಮ. ಯಾರಂಥ ದುಷ್ಟರು ಆಗ ಬಂದಂಥವರು? ಕುಮತಿ ಖಳಮಾಗಧನ ಯುದ್ಧದಿ ಗೆದ್ದನ ಅನವದ್ಯನ. ಬಂದ ನೋಡ್ರಿ ಆಗ ಕಂಸನ ಮಾವ ಮಾಗಧ ಜರಾಸಂಧ. ಏನು 1, 2, 3 ಆತನ ಹತ್ರ ಇರತಕ್ಕಂಥ ಭೂಭಾರ ಒಂದೊಂದು ಸಲನೂ 23 ಅಕ್ಷೋಹಿಣಿ ಸೇನಾ ತರ್ತಾ ಇದ್ದಾನೆ. ಆ ರೀತಿಯಲ್ಲಿ 18 ಸಲ. ಅಷ್ಟೇ ಅಲ್ಲ, ಕಡೆಗೆ ಯಾರನ್ನು ಕರ್ಕೊಂಡು ಬಂದ ಆತ? ಕಾಲಯವನನ್ನು ಬೇರೆ ಕರ್ಕೊಂಡು ಬಂದ. ಆತ 3 ಕೋಟಿ ಸೇನಾವನ್ನು ತಂದಿರತಕ್ಕಂಥದ್ದು. ಅಷ್ಟೆಲ್ಲ ದುಷ್ಟರನ್ನೇ ಎಲ್ಲರನ್ನೂ ಸ್ವಾಮಿ ಸಂಹಾರವನ್ನು ಮಾಡಿದ, ಎಲ್ಲರನ್ನೂ ಕೊಂದ. ಆದರೆ ಜರಾಸಂಧನನ್ನು ಮಾತ್ರ ಕೊಲ್ಲಿಲ್ಲ. ಯಾಕೆ? ಕುಮತಿ ಖಳ ಮಾಗಧನ ಯುದ್ಧದಿ ಗೆದ್ದನ. ಗೆದ್ದನೇ ಹೊರತು ಕೊಲ್ಲಿಲ್ಲ. ಯಾಕೆ? ಅನವದ್ಯನ. ಅನವದ್ಯ, ನಾ ದೋಷ ದೂರ ಅಂತ ತೋರಿಸಬೇಕಾಗಿದೆ. ಏನು ದೋಷ ದೂರತ್ವ ಅಂದರೆ, ಕೊಂದಿದ್ರೆ ಛಲ ಆಗ್ತಿತ್ತು, ಅದನ್ನು ಬಿಟ್ಬಿಟ್ಟು ಅವನು ಬರೀ ಗೆದ್ದು ಬಂದಲ್ಲ ಅಂತಂತಂದರೆ, ಅದಕ್ಕೆ ಪರಮಾತ್ಮ ಮಾಗಧ ಜರಾಸಂಧ ಶಿವಸರ್ವೋತ್ತಮ ಅಂತ ವಾದಿಸ್ತಕ್ಕಂತಹ ವಾದಿ ಆತ. ಶಿವಸರ್ವೋತ್ತಮ ಅಂತ ಹೇಳತಕ್ಕ ವಾದಿಯನ್ನೇ ಯಾರು ಕೊಲ್ಲಬೇಕು? ವಿಷ್ಣು ಸರ್ವೋತ್ತಮ ಅಂತ ಯಾರು ಸ್ಥಾಪನೆ ಮಾಡ್ತಾರೋ ಅವರಿಂದ ಸಂಹಾರ ಆಗಬೇಕೇ ಹೊರತು ನಾನೇ ಹೋಗಿ ಸಂಹಾರ ಮಾಡಿದರೆ ಅದು ಚಂದ ಅಲ್ಲ. ಅದಕ್ಕೋಸ್ಕರ ನಮ್ಮ ಸ್ವಾಮಿ ಇದು ಯಾರಿಗೆ ಆಹುತಿ? ಇದು ಭೀಮಸೇನ ದೇವರಿಗೆ ಆಹುತಿ ಇರಲಿ, ಅದಕ್ಕೋಸ್ಕರ ಬಿಟ್ಟ. ಅದು ಕೂಡ ಎಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ದೇವ್ರ ಕಥೆ ಇರ್ತದೆ. ನಮ್ಮ ದೇವರು ಎಂದೂ ಕೂಡ ವ್ಯವಹಾರವನ್ನೇ 1 ರೂಪಾಯಿ ವ್ಯತ್ಯಾಸ ಮಾಡೋದಿಲ್ಲ. ಅಂಥ ಅವರವರ ಕರ್ಮ, ಅವರವ್ರ ಪೂರ್ವಜನ್ಮ, ಅವರವ್ರದ್ದು ಏನಿದೆ ಅದಕ್ಕೆ ತಕ್ಕ ಎಲ್ಲ ಫಲವನ್ನು ಕೊಡೋನು. ಹೌದಲ್ಲ? ಅಂದಮೇಲೆ ಹಿಂದೆ ರಾಮಾವತಾರದಲ್ಲಿ ಇದೇ ಭೀಮಸೇನ ದೇವರು ಆಗೇನಾಗಿದ್ರಾಗ ಹನುಮದ್ ರೂಪ ಹನುಮಂತ ದೇವರು. ಆ ಹನುಮಂತ ದೇವರು ಯಾರನ್ನು ಕೊಲ್ಬೋದಾಗಿತ್ತು? ರಾವಣನ ಕೊಲ್ಬೋದಾಗಿತ್ತೋ ಇಲ್ಲ? ಕೊಂದ್ರೇನವರು? ಯಾಕೆ ಕೊಲ್ಲಿಲ್ಲ? ಏನು ಕಾರಣ? ಇಲ್ಲ, ಇದು ನಮ್ಮ ಯಜಮಾನರು ಮಾಡೋ ಕೆಲಸ, ನಾ ಮಾಡಬಾರ್ದು ಅಂತ. ಅಂದರೆ ನನ್ನಿಂದ ಸಂಹಾರ ಆಗಬೇಕು ಅಂತ ನನಗೆ ನೀ ಹೆಂಗೆ ಬಿಟ್ಟು ಬಂದ್ಯೋ ಹಾಗೆ ನಿನ್ನಿಂದ ಸಂಹಾರ ಆಗಬೇಕು ಅಂತ ನಾ ಇವನ್ನ ಬಿಡ್ತಾ ಇದ್ದೀನಿ. ಹಿಂಗೆ ನಮ್ಮ ಸ್ವಾಮಿ ಈ ಕಥಾವನ್ನು ಮಾಡಿರತಕ್ಕಂತಹ ಕ್ರಮ. ಗೆದ್ದನ ಅನವದ್ಯನ ದ್ಯುಮಣಿ ಸಮದ್ವಾರಕೆಯ ರಚಿಸಿದ ಉದಾರನ. ಇನ್ನಷ್ಟೇ ಅಲ್ಲ, ಎಲ್ಲ ತನ್ನ ಭಕ್ತವರ್ಗವನ್ನೇ ಯಾದವರನ್ನೇ ಸಾಕಿ ಯುದ್ಧ ಮಾಡಿದ್ದು. ಇನ್ನು ಆರಾಮಿರ್ರಿ ಎಲ್ಲರೂ ಕೂಡ ಮೋಕ್ಷದಂತೆ ಅಂತ ದ್ವಾರಕಾಪಟ್ಟಣವನ್ನು ನಿರ್ಮಾಣವನ್ನು ಮಾಡಿಸಿ ಅಲ್ಲಿ ಕರ್ಕೊಂಡು ಹೋದ. ದ್ವಾರಕೆಯ ರಚಿಸಿದ ಉದಾರನ ಗಂಭೀರನ ವಿಮಲ ಸುಚರಿತ ಅಷ್ಟಮಹಿಷಿಯರ ಆಳ್ದನ ನೆರೆ ಬಾಳ್ದನ. ಇನ್ನಷ್ಟೇ ಅಲ್ಲದೇನೆ ಅಷ್ಟಮಹಿಷಿಯರು, ಅದರಲ್ಲಿ ಪ್ರಧಾನ ಯಾರು? ರುಕ್ಮಿಣೀ ದೇವಿ. ಅಂತಹ ಆ ರುಕ್ಮಿಣೀ ದೇವಿಯನ್ನೇ ನಮ್ಮ ಸ್ವಾಮಿ ಅದನ್ನು ಸ್ವೀಕಾರವನ್ನು ಮಾಡತಕ್ಕಂತಹ ಅದ್ಭುತ ಕಥಾವನ್ನು ಮಾಡುತ್ತಾ
ಏನಕ್ಕೇನ ಪ್ರಕಾರೇಣ ಕೃಷ್ಣನಿಗೆ ರುಕ್ಮಿಣಿಯನ್ನು ಹೊಂದಿಸಬಾರದು ಅಂತ ಅವರು 108 ಮಾಡಿದ್ರಂತೆ. ಏನೇನು ಪ್ಲ್ಯಾನ್ ಮಾಡಿದರು, ಏನೇನು ಆ ಮಂತ್ರಾಲೋಚನ, ಏನೇನು ಮೀಟಿಂಗ್ಗಳು ಮಾಡಿದರು. ಜರಾಸಂಧ, ಶಿಶುಪಾಲ, ದಂತವಕ್ರ, ಸಾಲ್ವ, ಏಕಲವ್ಯ ಅವರು ಇವರು ಎಲ್ಲ ಸೇರಿಕೊಂಡು ಅವರ ಎಲ್ಲರ ಆ ಒಂದು ಉಪಾಯಗಳನ್ನೆಲ್ಲವನ್ನು ಮುರಿದು ಇನ್ನೇನು ಮದುವೆ ಆಗ್ತದೆ ಅನ್ನುವಂಥ ಸನ್ನಿವೇಶದಲ್ಲಿ ರಥವನ್ನು ತಂದವನೇನೆ ರುಕ್ಮಿಣೀ ದೇವಿಯನ್ನು ಕರ್ಕೊಂಡು ನಮ್ಮ ಸ್ವಾಮಿ ಏನು ಅದ್ಭುತ ಕ್ರಮದಿಂದ ವಿವಾಹವನ್ನು ಮಾಡಿಕೊಂಡಲ್ಲ. ಇದರ ಹಿನ್ನೆಲೆಯಲ್ಲಿ ನಾವು ತಿಳಿಯಬೇಕಾಗಿರತಕ್ಕ ತತ್ವ ಏನು, ಅಂಶ ಏನು? ರುಕ್ಮಿಣಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಲಕ್ಷ್ಮೀದೇವಿಯನ್ನೇ ಕೈ ಹಿಡಿಯತಕ್ಕಂಥ ಯೋಗ್ಯತಾ ಅದು ಕೇವಲ ಯಾರ್ದದು? ಅದು ಪರಮಾತ್ಮನದು. ಆದರೆ ಶ್ರೀವೈಷ್ಣವ ಮತ ಇದೆಯಲ್ಲ, ಆ ಶ್ರೀವೈಷ್ಣವ ಮತದಲ್ಲಿ ಅವರು ಜೀವರು ಕೂಡ ಪರಮಾತ್ಮನಿಗೆ ಅತ್ಯಂತ ಸಾಮ್ಯವನ್ನು ಹೊಂದುತ್ತಾರೆ ಅಂತ ಯಾರ ವಾದ? ಶ್ರೀವೈಷ್ಣವವಾದ. ಅಂದರೆ ಜೀವರು ಪರಮಾತ್ಮನಿಗೆ ಅತಿ ಸಮಾನರು, ಒಂದಾಗೋದಿಲ್ಲ. ಅದ್ವೈತ ಮತ ಜೀವ ಪರಮಾತ್ಮ ಒಂದು ಅಂತ ಹೇಳ್ತಾರೆ. ಈ ವಿಶಿಷ್ಟಾದ್ವೈತದಲ್ಲಿ ಜೀವ ಪರಮಾತ್ಮ ಒಂದಲ್ಲ, ಆದರೆ ಈಕ್ವಲ್, ಸಮಾನ ಆಗುತ್ತಾರೆ ಎಂಬತಕ್ಕಂತಹ ಮಾತನ್ನಾಡುತ್ತಾರೆ. ಅಂದರೆ ರುಕ್ಮಿಣೀ ಕಲ್ಯಾಣವನ್ನು ಮಾಡೋ ನಿಮಿತ್ತದಲ್ಲಿ ಪರಮಾತ್ಮನ ಸ್ಥಾನವನ್ನೇ ಜೀವರು ಎಂದೂ ಹೊಂದಲಿಕ್ಕೆ ಶಕ್ಯ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ಜೀವ ಮತ್ತು ಪರಮಾತ್ಮರಲ್ಲಿ ಎಂದೂ ಕೂಡ ಸಾಮ್ಯವನ್ನೇ ಪ್ರತಿಪಾದನೆ ಮಾಡತಕ್ಕಂತಹ ಮತ ಅತ್ಯಂತ ತಪ್ಪು ಅನ್ನೋದನ್ನೇ ಈ ಮತವನ್ನು ಖಂಡನವನ್ನು ಮಾಡತಕ್ಕ ಕಥಾ ಯಾವುದಿದು? ಈ ಒಂದು ರುಕ್ಮಿಣೀ ಕಲ್ಯಾಣದಲ್ಲಿ ಅವರ ಎಲ್ಲರ ಗರ್ವವನ್ನು ಸ್ವಾಮಿ ಮುರಿದಿರತಕ್ಕ ಕಥಾಭಾಗ. ಹೀಗೆ ಅಷ್ಟಮಹಿಷಿಯರ ಆಳ್ದನ ನೆರೆ ಬಾಳ್ದನ. ಹಿಂಗೆ ಪರಮಾತ್ಮ ರುಕ್ಮಿಣಿಯಂತೆ ಸತ್ಯಭಾಮ, ಜಾಂಬವತಿ ಒಂದೊಂದು ಕಥಾಭಾಗದಿಂದಲೂ ಕೂಡ ಸಮಂತಕೋಪಾಖ್ಯಾನಾದಿಗಳನ್ನು ನಡೆಸಿ ಎಲ್ಲ ಜಗತ್ತಿಗೆ ಪರಮಾನಂದವನ್ನು ಕೊಟ್ಟಿರತಕ್ಕ ಕಥಾವನ್ನು ಮಾಡ್ತಾ ಇನ್ನು ಕಡೆಗೆ ದುರಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ. ಶಿಶುಪಾಲಾದಿ ಎಲ್ಲ ದೈತ್ಯ ವರ್ಗವನ್ನು ಸಂಹಾರವನ್ನು ತಾನು ನಿಂತು ನಡೆಸಿ ಕುರುಕುಲಕ್ಕೆ ಲಯವಿತ್ತ ಪಾಂಡವ ಪ್ರಿಯನಾ ಕವಿಗೇಯನಾ. ಇನ್ನು ಭಕ್ತರು ಪಾಂಡವರನ್ನು ಎತ್ತಿಡಿತೀನಿ, ಇನ್ನು ಅವರಿಂದ ಎಲ್ಲ ನಡೆಸ್ತೀನಿ ಅಂತ ದೊಡ್ಡ ಕುರುಕ್ಷೇತ್ರ ಯುದ್ಧವನ್ನು ನಿಮಿತ್ತವನ್ನು ಮಾಡಿ ಲಯವಿತ್ತ ಎಲ್ಲ ದುಷ್ಟರಿಗೆ ಲಯವನ್ನೇ ನಾಶವನ್ನು ಮಾಡತಕ್ಕಂತಹ ಕ್ರಮದಿಂದ ಅದ್ಭುತವಾದಂತಹ ತನ್ನ ಕಥಾವನ್ನೇ ಸ್ವಾಮಿ ತೋರಿಸಿರ್ತಕ್ಕಂತಹ ಏನು ಕೃಷ್ಣಾವತಾರದ ವಿಚಾರ ಇದೆ. ಅಷ್ಟೂ ಕೃಷ್ಣ ಕಥಾವನ್ನೇ ಒಂದು 7-8 ನುಡಿಯಲ್ಲಿ 5 ನಿಮಿಷದಲ್ಲಿ ಹೇಳ್ಕೊಂಡ್ಬಿಡ್ಬೋದು. ಆ ಕ್ರಮದಿಂದ ಯಾರು ಮಾಡಿಕೊಟ್ಟವರು ಇದನ್ನೇ? ಪಂಥವುಳ್ಳ ಪ್ರಸನ್ನ ಹಯವದನನ್ನ ಮುನಿಮಾನ್ಯನ ಇಂತು ಇಳೆಯಳು. ಹೀಗೆ ಯಾರು ಈ ಕಥಾವನ್ನೇ ಹೇಳ್ತಾರೋ ಕೇಳ್ತಾರೋ ಅಂಥವರಿಗೆ ನಮ್ಮ ಸ್ವಾಮಿ ಪ್ರಸನ್ನನಾಗುತ್ತಾನೆ. ಹಯವದನ ವಾದರಾಜ ಸ್ವಾಮಿಗಳವರು ಇದನ್ನು ಸಂಗ್ರಹವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು ಅಂತ ಇದ್ದಾರೆ. ಸಂತತವು ಈ ಸಾರ ಕಥೆಯನ್ನು ಕೇಳ್ವರೋ ನೆರೆ ಬಾಳ್ವರೋ. ಯಾರು ಈ ಪರಮಾತ್ಮನ ಕೃಷ್ಣ ಕಥಾವನ್ನೇ ನಿರಂತರ ಯಾರು ಹೇಳ್ತಾರೋ ಕೇಳ್ತಾರೋ ಅವರು ಚೆಂದಾಗಿ ಬಾಳ್ತಾರೆ. ಪಂಥವುಳ್ಳ ಕಂತುಪಿತ ಕಾರುಣ್ಯದಿಂದಲೀ ಪೊರೆವನೋ ಸುಖಗೆರೆವನೋ ನೆನೆವೆನನು ದಿನ ನೀಲ ನೀರದ. ನಮ್ಮ ಸ್ವಾಮಿ ಪರಮಾನಂದವನ್ನು ಪಡೆದಾನೆ. ತನ್ನ ಕಥಾವನ್ನೇ ಹೇಳತಕ್ಕ ಕೇಳತಕ್ಕಂತಹ ಭಕ್ತರಿಗೆ ಪೊರೆವ ಅವರನ್ನು ಎತ್ತಿಡಿತಾನೆ, ಕಾಪಾಡುತ್ತಾನೆ, ಮೋಕ್ಷಾದಿ ಸುಖವನ್ನು ಕೊಡ್ತಾನೆ. ಹೀಗೆ ಕೃಷ್ಣ ಕಥಾದಲ್ಲಿ ಏನು ಸಾರಭಾಗ ಇದೆ ಅಂತಹ ಸಾರವನ್ನೇ ವಾದರಾಜ ಸ್ವಾಮಿಗಳವರು ಅದನ್ನು ತಮ್ಮ ಈ ಒಂದು ಹಾಡಿನಲ್ಲಿ ಅವರೇನು ನಿರೂಪಣವನ್ನು ಮಾಡಿದ್ದಾರೆ ಅದನ್ನೇ ಈ ಸಂದರ್ಭದಲ್ಲಿ ಈಗೇನು 3-4 ದಿವಸದಿಂದ ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಗೋಕುಲಾಷ್ಟಮಿಯ ಸಂದರ್ಭ, ಆ ಒಂದು ಸನ್ನಿವೇಶದಲ್ಲಿ ಕೃಷ್ಣ ಕಥಾವನ್ನೇ ಅದನ್ನು ಯಥಾಮತಿ ಕೇಳತಕ್ಕಂತಹ ಈ ಒಂದು ನಮಗೆ ಅತ್ಯಂತ ಶ್ರೇಯಸ್ಕರವಾದಂತಹ ಏನೊಂದು ಸಾಧನ ಅದನ್ನೇ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಈಗೇನು ಪ್ರವಚನವನ್ನೇ 2-3-4 ದಿವಸ ಪರ್ಯಂತರವಾಗಿ ಈ ಕೃಷ್ಣ ಕಥಾವನ್ನೇ ಹೇಳಿರತಕ್ಕಂಥದ್ದಿದೆ. ಅಂತಹ ಕೃಷ್ಣ ಕಥಾವನ್ನೇ
ನೀವೆಲ್ಲರೂ ಭಕ್ತಿಯಿಂದ ಶ್ರವಣವನ್ನು ಮಾಡಿರತಕ್ಕಂತಹ ಶ್ರೋತೃವೃಂದ, ನಾವು 2 ಅಕ್ಷರವನ್ನು ಹೇಳಿರ್ತಕ್ಕಂಥದ್ದಿದೆ. ಏನಾದರೂ 1-2 ವಿಚಾರ ಒಳ್ಳೆಯ ಅಂಶ ನಿಮಗೆ ಮನಸ್ಸಿಗೆ ಕಂಡಿದೆ ಅಂತಾದರೆ ಅದೆಲ್ಲ ನಮ್ಮ ಪರಮ ಪೂಜ್ಯ ಆಚಾರ್ಯರು ಅದ್ಭುತ ಕ್ರಮದಿಂದ ಕೃಷ್ಣ ಕಥಾವನ್ನೇ ಏನು ಹೇಳಿದರೂ ಚಂದನೆ ಅವ್ರ ಬಾಯಿಂದ. ಅದರಲ್ಲೂ ಕೃಷ್ಣಾವತಾರದ ವಿಚಾರ ಅಂತೂ ಬಲು ಸುಂದರ ನಿರೂಪಣವನ್ನು ಮಾಡ್ತಿದ್ದರು ಆಚಾರ್ಯರು. ಅಂತಹ ಪರಮ ಪೂಜ್ಯ ಆಚಾರ್ಯರ ಅವರ ಪಾದಸ್ಮರಣವನ್ನು ಮಾಡಿ ಎಲ್ಲ ಪುಣ್ಯರಾಶಿ ಅವರಿಗೆ ನಾವು ಕೊಡಲಿ ಬಿಡಲಿ ಹೋಗೇ ಹೋಗ್ತದೆ. ಅವ್ರದ್ದೇ ಇದು ಅಂತ ತಿಳಿದ್ರೆ ನಮಗೊಂದು 10 ರೂಪಾಯಿ ಪುಣ್ಯ ಉಳಿತದೆ, ಇಷ್ಟು ತಿಳ್ಕೊಂಬಿಟ್ರು ಅಷ್ಟೇ. ಅವ್ರು ಹೇಳೋದ್ರಿಂದ ಅವರೇನು ದೊಡ್ಡವರಾಗೋದಿಲ್ಲ, ನಮ್ಮ ಪುಣ್ಯ ನಾವು ಉಳಿಸ್ಕೋತೀವಿ ಅಷ್ಟೇ. ಅಂತಹ ದೊಡ್ಡ ಸಾಧಕರು ನಮ್ಮ ಪರಮ ಪೂಜ್ಯ ಆಚಾರ್ಯರು, ಪಿತೃಪಾದರು. ಅವರ ಪಾದಾರವಿಂದಕ್ಕೆ ಎಲ್ಲವನ್ನು ಅರ್ಪಣವನ್ನು ಮಾಡ್ತಾ ಅವರ ಗುರುಗಳು ಜಲೆಹಾಳಾಚಾರ್ಯರು, ಅವರ ಗುರುಗಳು ಸತ್ಯಧ್ಯಾನ ತೀರ್ಥರು, ಹೀಗೆ ಈ ಗುರುಪರಂಪರಾದಲ್ಲಿ ಘಟಕರಾಗಿ ಬರತಕ್ಕ ಸಕಲ ಜ್ಞಾನಿ ವೃಂದ, ದಾಸರಾಯರು, ಅದರಂತೆಯೇ ಮಂತ್ರಾಲಯ ಪ್ರಭುಗಳು, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷ ಕಾಮಧೇನು ಸ್ವರೂಪರವರು ಯಾರು? ಮಂತ್ರಾಲಯ ಪ್ರಭುಗಳು ಅಂತಂದರೆ ಸಾಮಾನ್ಯರಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಂತ ಅವರಿಗಿರ್ತಕ್ಕಂತಹ ಒಂದು ಪ್ರಸಿದ್ಧಿ. ಏನು ರಾಯರು ಅಂದ ಕೊಳ್ಳಿ ಮೊದಲು ಮನಸ್ಸಿಗೆ ಬರೋದೇನು? ಪೂಜ್ಯಾಯ, ಪರಮ ಪೂಜ್ಯರು ಅಂತ ಆ ಸ್ಥಾನ. ಯಾಕೆ ಪೂಜ್ಯರು ಅಂತಂದರೆ ರಾಯರಿಗೆ ಎಲ್ಲರೂ ಗೌರವ ಕೊಡೋರೆ. ಅಲ್ಲಿ ಯಾವುದೇ ಒಂದು ಮಠಾಭಿಮಾನ ಮತಾಭಿಮಾನ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಮಂತ್ರಾಲಯ ಪ್ರಭುಗಳು ಅಂದರೆ ಎಲ್ಲರೂ ಶರಣಾಗತರಾಗಬೇಕು. ಆ ಒಂದು ಎಲ್ಲರಿಗೂ ಕೂಡ ಸಮ್ಮತವಾಗಿರತಕ್ಕಂತಹ ಪರಿಪೂಜ್ಯ ವ್ಯಕ್ತಿತ್ವ ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಸಾಕ್ಷಿನೇ ಇವತ್ತಿನ ಆರಾಧ್ಯರಾಗಿರತಕ್ಕಂತಹ ಸತ್ಯಧರ್ಮ ತೀರ್ಥರ ಒಂದು ಕಥಾಭಾಗ. ಇವತ್ತು ಸತ್ಯಧರ್ಮ ತೀರ್ಥರ ಆರಾಧನಾ ಇವತ್ತು ಸಾಮಾನ್ಯ ಅಲ್ಲ. ಹೊಳೆಹೊನ್ನೂರಿನಲ್ಲಿ ಅಲ್ಲಿರ್ತಕ್ಕಂತಹ ಯತಿಗಳು ಸತ್ಯಧರ್ಮ ತೀರ್ಥರು. ಅಂತಹ ಸತ್ಯಧರ್ಮ ತೀರ್ಥರ ಪೂರ್ವಾಶ್ರಮದಲ್ಲಿ ಅವರಿಗೆ ಪುರುಷೋತ್ತಮಾಚಾರ್ಯರು ಅಂತ ಅವರಿಗೆ ಹೆಸರು. ಅವರು ಭಾಳ ಒಂದು ದೀಕ್ಷಾ ಅಂದರೆ ಏನು? ವೈಷ್ಣವ ದೀಕ್ಷಾ. ಕೃಷ್ಣಾಮೃತಾರ್ಣವದಲ್ಲಿ ಹೇಳಿದ್ದಾರೆ ನೋಡ್ರಿ, ಅದು ಓದಿದ್ರೆ ಗೊತ್ತಾಗ್ತಿದೆ ವೈಷ್ಣವ ದೀಕ್ಷಾ ಏನು ಅಂತ. ಆ ಕೃಷ್ಣಾಮೃತಾರ್ಣವದಲ್ಲಿ ಹೇಳಿದಾಗ ಯಾರನ್ನಾದರೂ ಅವೈಷ್ಣವರನ್ನು ನೋಡಿದರೆ ಸಾಕು ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಇದೆಲ್ಲ ವೈಷ್ಣವ ದೀಕ್ಷಾ ಹಾಕಿರ್ತಕ್ಕಂತಹ ಅವರವರ ಯೋಗ್ಯತಾನುಸಾರ ನಡೆಸೋದು. ಮತ್ತೆ ಅವ್ರು ಮಾಡಿದ್ರು ಅಂತ ನಾವು ಮಾಡಿ ಮತ್ತೆ ನೆಗಡಿ ಆದಿತ್ತು, ದಿನನಿತ್ಯ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹಂಗೆ ನಡೆಸಿದ್ರು ಅವರು ಪುರುಷೋತ್ತಮಾಚಾರ್ಯರು. ಅಂಥದ್ದು ಅವ್ರೇನು ಮಾಡಬೇಕು ಅಂತೆ, ಅವೈಷ್ಣವರು ಅಂದರೆ ಊರ್ಧ್ವಪುಂಡ್ರ ಇವ್ಯಾವುದು ಇಲ್ಲದೇನೆ ಅಂಥವ್ರು ಎದುರಿಗೆ ಕಂಡ್ರು ಅಂತಂದರೆ ಹೋಗ್ತಿದ್ರು, ಸ್ನಾನ ಮಾಡ್ತಿದ್ರು. ಅವ್ರಿಗೇನು ಮತ್ತು ಒಂದು ಶಬ್ದ ಆಡ್ತಿರಲಿಲ್ಲ, ಅಂತಿರಲಿಲ್ಲ, ಬೈತಿರಲಿಲ್ಲ. ತಮ್ಮ ಸಾಧನ ಅದು 1 ದಿವಸ 2 ದಿವಸ ಆದರೆ ಇದಾಗ್ತದೆ. ಆಮೇಲೆ ಗೊತ್ತಾಗಿಬಿಡ್ತು ಅವ್ರಿಗೆ ಇವರಿಗೆ ಅಂತ. ಅವರೆಲ್ಲ ಭಸ್ಮ ಗಿಸ್ಮ ಹಚ್ಕೊಂಡವ್ರಲ್ರಿ, ನಮ್ಮನ್ನು ನೋಡಿದ್ರೆ ಸ್ನಾನ ಮಾಡ್ತಾನಂತ ಈ ಬ್ರಾಹ್ಮಣ. ಹಂಗಾರೆ ನದಿಗೆ ಬರಲಿ, ನಾವು ನಿತ್ಯ ಎದುರಿಗೆ ನಿಂತು ಬಿಡ್ತೀವಿ. ಅವ್ನು ಎಷ್ಟು ಸಲ ಸ್ನಾನ ಮಾಡ್ತಾನೆ ಅಂತ ನೋಡಿ ಹಿಂಗೆ ನಿಂತು ಬಿಟ್ರು. ಹಿಂಗೆ ಆ ಒಂದು ರೀತಿಯಿಂದ ಅವ್ರನ್ನೇ ಕುಚೋದ್ಯವನ್ನು ಮಾಡೋದು. ಅವರೇನೋ ತಮ್ಮ ಅನುಷ್ಠಾನಕ್ಕೆ ಅಂತ ಅದನ್ನು ಮಾಡಿದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ನಾನ ಮಾಡೋದೇ ಆಗ್ತಿತ್ತಂತವರಿಗೆ. ಯಾರಿಗೆ? ಪುರುಷೋತ್ತಮಾಚಾರ್ಯ. ಅವರು ನಿಂತು ಸಾಕಾಯಿ ಕಡೆಗೆ ಅವರೇ ಬಿಟ್ಟು ಹೋಗಬೇಕು. ಆಮೇಲೆ ಮನೆಗೆ ನೀರು ತೊಗೊಂಡು ಬಂದು ದೇವ್ರ ಪೂಜೆ ಅದೆಲ್ಲ ಮಾಡ್ಕೋಬೇಕು. ಹೀಗೆ ಆ ಪುರುಷೋತ್ತಮಾಚಾರ್ಯರು ನವರತ್ನ ವಂಶದಲ್ಲಿ ಬಂದಂಥವರು ಈ ಕ್ರಮದಿಂದ ಅನುಷ್ಠಾನವನ್ನು ಮಾಡೋ ಆ ದೀಕ್ಷಾ ಯಾವಾಗ ನೋಡ್ರಿ ಭಾಳ ಧರ್ಮಕ್ಕೆ ಅಂತ ಯಾರು ನಿಂತು ಬಿಡ್ತಾರೆ ಅವ್ರು ನಿಷ್ಠುರಾಗುತ್ತಾರೆ, ಎಲ್ಲರಿಗೂ ಅಪ್ರಿಯರಾಗುತ್ತಾರೆ. ಇದೇನ್ರಿ ಇದು, ಯಾರೂ ಹೀಗಿಲ್ಲ, ಇದೊಂದು ನೀವೊಬ್ಬರು ತೆಕ್ಕೊಂಬಿಟ್ಟ, ಒಂದು ಸಾಮಾನ್ಯ ಒಂದು ಅಂಗಾರಾಕ್ಷಂತಿ ಹಚ್ಕೊಂಡು ಒಂದು ಸಂಧ್ಯಾವನಿ ಮಾಡ್ತಾನೆ ಅಂತಲೇ ಮನೆಯೊಳಗೆ ಶುರುವಾಗಿ ಹೋಗ್ತದೆ. ನಮ್ಮ ಮನೇಲಿ ಯಾರೂ ಇರಲಿಲ್ಲ ಬಿಡ್ರಪ್ಪ, ಹೀಗೆಲ್ಲ ಇದೇನೋ ಹೊಸದು ಮಾಡ್ತಾ ಇದ್ದಾನೀತ ಅಂತ ಹೀಗೆಲ್ಲ ಲೋಕದಲ್ಲಿ ಹಂಗೆ ಮಾತನಾಡ್ತಕ್ಕಂತಹ ಸನ್ನಿವೇಶಗಳು ಬರ್ತಾವೆ. ಹಂಗೆ ನಮ್ಮ ಪುರುಷೋತ್ತಮಾಚಾರ್ಯರಿಗೆ ಎಲ್ಲರೂ ಕೂಡ ನಿಷ್ಠುರಾದರು, ತಮ್ಮ ಧರ್ಮ ಬಿಡಲಿಲ್ಲ. ಅವರು ಕಡೆಗೇನಾಯಿತು, ಎಲ್ಲರಿಗೂ ನಿಷ್ಠುರಾದಾಗ ತಮ್ಮ ಊರೇ ಬಿಡ್ತಕ್ಕಂತಹ ಸನ್ನಿವೇಶ ಬಂದು ಹೋಗಿಬಿಡ್ತು. ಅದನ್ನೇ ಬಿಟ್ಟರು ಅವರು. ಅಲ್ಲಿಂದ ಬಿಟ್ಟವರೇನೆ ಅಲ್ಲಿಂದ ಸೀದಾ ಎಲ್ಲಿಗೆ? ರಾಯರ ಸೇವಾಕ್ಕೆ ಅಂತ ಹೋದರು, ಮಂತ್ರಾಲಯಕ್ಕೆ ಹೋದರು. ಏನು ನಮ್ಮ ಸ್ಥಿತಿ ಹಿಂಗಾಗಿದೆ, ಏನು ನಮ್ಮದೇನು ಗತಿ ಏನು, ಎಷ್ಟು ಸಲ ಅಂತ ಹಿಂಗೆ ಸ್ನಾನ ಮಾಡೋದು, ಗೋಪಿಚರಣ ತಗೊಳ್ಳೋದು, ನಾಮ ಹಚ್ಕೊಳ್ಳೋದು, ಬರೀ ಇಷ್ಟೇ ಆಗಿ ಹೋಗಿದೆ ನಂದು ಜೀವನ. ಊರಾಗ ಹೋದರೆ ಹಿಂಗೆ ನಿಷ್ಠುರ ಆಗ್ತಾ ಇದೆ. ಏನೋ ಒಂದು ವೈಷ್ಣವ ಧರ್ಮ ನನ್ನಷ್ಟಕ್ಕೆ ನಾನು ಏಕಾಂತಲ್ಲಿ ಸಾಧನೆ ಮಾಡೋಣ ಅಂದರೆ ಎಲ್ಲರೂ ಅದಕ್ಕೆ ಇಷ್ಟು ತ್ರಾಸು ಕೊಡ್ತಾ ಇದ್ದಾರೆ. ರಾಯರಲ್ಲಿ ಸೇವಾ ಮಾಡಿದರೆ ರಾಯರು ಆಗ ಅಂದ್ರಂತೆ
ಅವರು ಸ್ವಪ್ನದಲ್ಲಿ ಬಂದು ಏನಂತ, ನೋಡು ನಾನು ಸೇವಾ ಮಾಡಿದೆಯಲ್ಲ, ನನ್ನ ನಾಮದಲ್ಲಿ ಒಂದು ನಾಮ ನೀನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರು. ಯಾರು? ರಾಯರು ಆ ಸಂದರ್ಭದಲ್ಲಿ ಹೇಳಿದ್ರಂತೆ, ನನ್ನ ನಾಮದಲ್ಲಿ ಒಂದು ನಾಮ ಕೊಟ್ಟಿದ್ದೀನಿ. ಅವರಂದ್ರಂತೆ, ಈಗ ದ್ವಾದಶ ನಾಮ ಹಚ್ಚಿಕೊಂಡೇ ಗದ್ದಲಾಗಿ ಹೋಗಿದೆ, ಇನ್ನೊಂದು ನಾಮ ಬೇರೆ ಬಂತು ಅಂತಂತಂದರೆ ಇದು ಏನಿದು? ರಾಯರು ಏನು ಹೇಳಿದ್ರು ಅರ್ಥ ಆಗಲಿಲ್ಲ ಅಂತಂದು. ಅರ್ಥ ಆಗಲಿಲ್ಲ, ಆಗ ಅರ್ಥ ಆಗಲಿಲ್ಲ. ಆಯಿತು, ಸ್ವಪ್ನ ಆಗಿ ಸೂಚನೆ ಆಗಿ ಫಲ ಬಂದ ಮೇಲೆ ಇರೋಂಗಿಲ್ಲ ಮಂತ್ರಾಲಯದಲ್ಲಿ, ಅಲ್ಲಿಂದ ಹೊರಟು ಬಿಡಬೇಕು, ಗೊತ್ತಾಯ್ತಲ್ಲ. ಅದರಂತೆ ಅಲ್ಲಿಂದ ಹೊರಟರು. ಅಲ್ಲಿಂದ ಸೀದಾ ಬರಬೇಕಾದರೆ ನ್ಯಾಮಗುಂಡ್ಲಿಗೆ ಬಂದರು. ಅಲ್ಲಿಗೆ ಬಂದಾಗ ಅಲ್ಲಿ ಸತ್ಯವರ ತೀರ್ಥರು ಅವರು ಏನು ಮಾಡ್ತಿದ್ರು, ಅವರು ರಾಮದೇವರ ಪೆಟ್ಟಿಗೆ ಕಳುವಾಗಿದೆ, ಎಲ್ಲೂ ಸಿಗ್ತಿಲ್ಲ ಅಂತ ಅದನ್ನು ಹುಡುಕಿಸ್ತಕ್ಕಂತಹ ರೀತಿಯಲ್ಲಿದ್ದಾಗ ಉಪವಾಸ ಕೂತುಬಿಟ್ಟಿದ್ರು ಅವರು. ಆ ಸಂದರ್ಭದಲ್ಲಿ ಇವರು ಪುರುಷೋತ್ತಮಾಚಾರ್ಯರಿಗೆ ಸ್ನಾನ ಮಾಡಿಕೊಂಡು ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಮುಳುಗಿ ಹಾಕ್ಕೊಂಡು ಹೋಗಬೇಕಲ್ಲ ಮಡಿಯಲ್ಲಿ ಅಂತ ಬಾವಿ ತೋರಿಸ್ತಾರಲ್ಲಿ, ಯಾವ ಬಾವಿ ಅಂತ, ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಥಳ 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 ಹೊಳಿತಾ ಇದ್ದಾರೆ, ದೇವರು ಹೊಳಿತಾ ಇದ್ದಾರೆ. ಅದನ್ನು ನೋಡಿದರು, ಸೀದಾ ಹೋಗಿ ಧಾವಿಸ್ಕೊಂಡು ಬಂದು ಯಾರಿಗೆ ಸತ್ಯವರ ತೀರ್ಥಗಳಿಗೆ ತಿಳಿಸ್ತಿದ್ದಂತೆಯೇ ಅವ್ರಿಗಾಗಲೇ ದೇಹಾಲಸ್ಯ, ಯಾಕೋ 10-20 ದಿವಸದಿಂದ ಉಪವಾಸ ಇದ್ದು ಬಿಟ್ಟಿದ್ದರು. ತತ್ಕಾಲದಲ್ಲಿ ದೇವರು ನಿಮಗೆ ದರ್ಶನ ಕೊಟ್ಟಿದ್ದಾನೆ, ನೀವೇ ಮುಂದದಕ್ಕೆ ಪೀಠದಲ್ಲಿ ಉತ್ತರಾಧಿಕಾರಿಗಳಾಗಬೇಕು ಅಂತ ಅವರನ್ನು ಕರೆಸಿ ಆ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಪೀಠಾಧಿಪತ್ಯವನ್ನು ಕೊಟ್ಟು, ಮತ್ತೇನು ಅವರೇನು ಪೂರ್ವಾಶ್ರಮ ಸಂಬಂಧ ಇಲ್ಲ, ಅನುಬಂಧ ಇಲ್ಲ, ಬಳಗ ಅಲ್ಲ, ಏನೂ ಅಲ್ಲ, ಕೋರ್ಟು ಕಚೇರಿ ಅಲ್ಲ, ವಿಚಾರ ಅಲ್ಲ, ಕೇವಲ ದೇವರಿಗೆ ಸಮ್ಮತ ಇದು ಕ್ರಮ ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡೋದು ಅಂತಂತಂದರೆ. ಹಂಗೆ ಆ ಸಂದರ್ಭದಲ್ಲಿ ಅವರನ್ನು ಕರೆಸಿದರು, ಅವರಿಗೆ ಪೀಠವನ್ನು ಕೊಟ್ಟು ಆಗ ಅವರಿಗೆ ನಾಮಕರಣ ಮಾಡಿದ್ದೇನೆ ಸತ್ಯಧರ್ಮರತಾಯಚ. ಆಗ ಅರ್ಥ ಆಯ್ತಂತೋ, ನನ್ನ ನಾಮದಲ್ಲಿ ಒಂದು ನಾಮ ಕೊಡ್ತೀನಿ ಅಂತ ರಾಯರು ಅನುಗ್ರಹ ಮಾಡಿ ಕಳಿಸಿದರು. ಅಂದರೆ ಒಂದು ಸಣ್ಣ ವೈಷ್ಣವ ಧರ್ಮ ಮಾಡಿದ್ದಕ್ಕೇನೆ ಮಂತ್ರಾಲಯ ಪ್ರಭುಗಳು ಪರಮಾನುಗ್ರಹವನ್ನು ಮಾಡಿದರು. ಅದರದ್ದೇನೆ ಸತ್ಯಧರ್ಮ ತೀರ್ಥರು ಅಂತ ಅವರಿಗೆ ಆ ಹೆಸರು ಬಂತು ಅಂತ ಕಥಾದಲ್ಲಿ ಕೇಳ್ತೇವೆ. ಹೀಗೆ ಮಂತ್ರಾಲಯ ಪ್ರಭುಗಳ ಆ ಒಂದು ಕೃಪಾದೃಷ್ಟಿ, ಅನುಗ್ರಹ ದೃಷ್ಟಿ ಎಲ್ಲರಿಗೂ ಸಮ್ಮತ. ಅಂಥ ಮಹಾನುಭಾವರು ಸತ್ಯಧರ್ಮ ತೀರ್ಥರು. ಎಂಥ ವ್ಯಾಖ್ಯಾನ, ಏನು ಭಾಗವತಕ್ಕೆ ಅವರು ಕೊಡ್ತಕ್ಕ ವಿಶ್ಲೇಷಣ, ಅದನ್ನೇನೆ ವರ್ಷಗಟ್ಟಲೆ ಹೇಳಿದ್ರು ಮುಗಿಯೋದಿಲ್ಲ. ಅಷ್ಟು ಅರ್ಥವನ್ನು ಏನು ಮಾಡಿದ್ದಾರೆ ಅವರು ಭಾಗವತಾದಿಗಳಿಗೆ ಅವರು ತೋರಿರ್ತಕ್ಕಂಥ ಅಪೂರ್ವವಾದಂತಹ ವ್ಯಾಖ್ಯಾನದ ವಿಚಾರಗಳು. ಅದರಂತೆಯೇ ಅವರ ಆ ದೀಕ್ಷಾ ಇತ್ತಲ್ಲ, ಅದಕ್ಕೆ ಏನು ಮಾಡಿದರು ಅವರು, ಸಂಪೂರ್ಣ ರುದ್ರ ಸೂಕ್ತವನ್ನು ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡಿದರು ಅವರು. ಯಮಕ ಚಮಕವನ್ನೆಲ್ಲವನ್ನು ಕೂಡ ಏನು ಮಾಡಿದರು ಅವರು, ವಿಷ್ಣು ಪರವಾಗಿ ಅದನ್ನು ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂತಹ ಕ್ರಮ. ಹೀಗೆ ಮಹಾನುಭಾವರು ಸತ್ಯಧರ್ಮ ತೀರ್ಥರು ಅವರ ಆರಾಧನಾ ಇವತ್ತಿನ ದಿವಸ ಅವರ ಪಾದಸ್ಮರಣವನ್ನು ಮಾಡುತ್ತಾ, ಅಂಥವರನ್ನೇ ಅವರ ಒಂದು ಮಹಿಮಾನೇ ಸತ್ಯಧರ್ಮರು ಅಂತ ಬರಬೇಕಾದ್ರೆ ಅವರು ಸತ್ಯಧರ್ಮ ರಥಾಯ. ಯಾರವರು? ಮಂತ್ರಾಲಯ ಪ್ರಭುಗಳು. ಅಂದರೆ ಇನ್ನು ಅವರ ಮಹಿಮಾ ಎಷ್ಟಿರಬೇಕು, ಅದಕ್ಕೆ ಸಾಕ್ಷಿನೇ ಮಂತ್ರಾಲಯ ಪ್ರಭುಗಳ ಇದೇ ಶ್ರಾವಣ ಮಾಸದಲ್ಲಿ ನಡೆಯತಕ್ಕಂತಹ ದೊಡ್ಡ ಉತ್ಸವ. ಅದು ಉತ್ಸವ ಅಂತ ಅಷ್ಟೇ ಅಲ್ಲ, ನಮ್ಮ ಮಾಧ್ವರಿಗೆ ಒಂದು ದೊಡ್ಡ ಹಬ್ಬ ಅದು. ಅಂಥದ್ದು ಯಾವುದೋ ಆರಾಧನಾ ಮಹೋತ್ಸವ ಅಂತಂತಂದರೆ ಅಂಥದ್ದು ಇಡೀ ಜಗತ್ತಿನಲ್ಲಿ ಲಕ್ಷಾಂತರ ಜನ ಇವತ್ತು ಅಂಗಾರ ಅಕ್ಷಂತಿ ಹಚ್ಚಿಕೊಂಡು ಒಂದು ದೇವರ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡುತ್ತಾ ವೈಷ್ಣವರಾಗಿ, ಆಸ್ತಿಕರಾಗಿ, ಹರಿಭಕ್ತರಾಗಿ, ಗುರುಭಕ್ತರಾಗಿ ಬಾಳ್ತಾ ಇದ್ದಾರೆ ಅಂತಂದರೆ ಅದು ಯಾರ ಪುಣ್ಯ ಪ್ರಭಾವ? ಮಂತ್ರಾಲಯ ಪ್ರಭುಗಳ ಪುಣ್ಯ ಪ್ರಭಾವ. ಮೂಲೆಯಲ್ಲಿ ನಿಂತು ನಡೆಸ್ತಾ ಇದ್ದಾರೆ ಮಹಾನುಭಾವರು. ಏನು ದೇವರು ಅವರಲ್ಲಿ ನಿಂತಿರ್ತಕ್ಕಂತಹ ಒಂದು ಸನ್ನಿಧಾನ. ಅಂತಹ ಮಂತ್ರಾಲಯ ಪ್ರಭುಗಳ ಪಾದಾರವಿಂದಕ್ಕೆ ಪ್ರಣಾಮವನ್ನು ಸಲ್ಲಿಸ್ತಾ ಅವರ ಮೇಲಿರ್ತಕ್ಕಂತಹ ಸಕಲ ಜ್ಞಾನಿವೃಂದ, ವಾದಿರಾಜರು, ವಿಜೇಂದ್ರ ಸ್ವಾಮಿಗಳವರು, ರಘುತ್ತಮರು, ವ್ಯಾಸರಾಜರು, ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು ಎಲ್ಲರಿಂದಲೂ ಸಂಸೇವಿತರಾಗಿರತಕ್ಕ ಸರ್ವಜ್ಞಕಲ್ಪ ಟೀಕಾಕಾರಾಹ ಟೀಕಾರಾಯರು, ಅವರಿಂದ ಆರಾಧ್ಯರಾಗಿರತಕ್ಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅಂತಹ ಮುಖ್ಯಪ್ರಾಣದೇವರ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತನಾಗಿರತಕ್ಕ ಸೀತಾಪತೆ ಶ್ರೀರಾಮಚಂದ್ರ, ಏತತ್ ಕಥಾ ಪ್ರತಿಪಾದ್ಯ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲಕೃಷ್ಣ ತದಾತ್ಮಕನಾಗಿರ್ತಕ್ಕ ಬಾದರಾಯಣ ರೂಪಿ ಶ್ರೀಹರಿ ಅಸ್ಮತ್ಕುಲದೇವತಾ ಲಕ್ಷ್ಮೀ ವೆಂಕಟನಾಥ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಹಯಗ್ರೀವಾದಿ ಅನಂತ ರೂಪಿಯಾಗಿರ್ತಕ್ಕ ಸ್ವಾಮಿಯ ಪಾದಾರವಿಂದದಲ್ಲಿ ಏತಾವತ್ ಕಾಲ ಪರ್ಯಂತ ಹೇಳಿರತಕ್ಕಂತಹ ಈ ಕೃಷ್ಣಕಥಾದ 2 ವಾಕ್ಕುಸುಮವನ್ನು ಅರ್ಪಣವನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಸ್ವಸ್ತಿ ಪ್ರಜಾಬ್ಧಿ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ಈ ರೀತಿಯಿಂದ ಈ ಏನು ಒಂದು 3-4 ದಿವಸ ಇಲ್ಲಿ ಕೃಷ್ಣಕಥಾವನ್ನೇ ಯಥಾಮತಿ ಹೇಳಿದ್ದೇವೆ.
ಅದನ್ನು ಯೋಜನೆ ಮಾಡಿರತಕ್ಕಂತಹ ಈ ರಾಯರ ಮಠದ ವ್ಯವಸ್ಥಾಪಕ ವರ್ಗ, ಅದರಲ್ಲೂ ವಿಶೇಷತಃ ನಮ್ಮ ಆಚಾರ್ಯ ಮೇಲಿಂದ ವಿಶೇಷ ಅಭಿಮಾನವನ್ನೇ ಆ ಶ್ರದ್ಧಾಭಕ್ತಿಯನ್ನು ತೋರಿಸ್ತಕ್ಕ ನಮ್ಮ ನಾಗರಾಜರಾಯರವರು, ಇನ್ನು ಅದರಂತೆಯೇ ಸಾಕ್ಷಾತ್ ಪರಂಪರೆಯ ಯಾರ್ಯಾರು ಇಲ್ಲಿರ್ತಕ್ಕಂತಹ ಎಲ್ಲ ಆಡಳಿತ ಮಂಡಲದಲ್ಲಿರ್ತಕ್ಕ ಅಧಿಕಾರಿ ವರ್ಗದವರು, ನೀವೆಲ್ಲರೂ ಶ್ರೋತೃವೃಂದ, ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಶ್ರವಣವನ್ನು ಮಾಡಿದ್ದೀರಿ. ನಾವು ಯಥಾಮತಿ ಹೇಳಿದ್ದಿದೆ. ಎಲ್ಲ ಹರಿವಾಯ ಗುರುಗಳಿಗೆ ಪ್ರಿಯವಾಗಿ ಉತ್ತರೋತ್ತರ ಸಕಲ ಸನ್ಮಂಗಳವಾಗಲಿ ಅಂತ ಶುಭಾಶಂಸನವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.